37ನೇ ಅಧ್ಯಾಯ ನೆಟ್ಟು ಸನಕ ಪನ್ಪೆರು ಬ್ರಾಹ್ಮಣ ವರ್ಯನಾದ ನಾರದನೆ ಸನಕ ಪಿರ ಪನ್ಪೆರು ಬ್ರಾಹ್ಮಣವೈನ ನಾರದರೆ ಯಾನು ಲಕ್ಷ್ಮೀಪತಿ ಆಯನ ಎರಿನ ಭಗವಂತನ ಮಹಾತ್ಮೆನು ಕೂಡ ನಿಕ್ಕು ಪನ್ಪ್ಯಾಕೇನ್ಲೆ ಹರಿಕತೆ ಎಂಬ ಅಮೃತವನ್ನು ಪಾನ ಮಾಡಲು ಯಾರಿಗೆ ತಾನೇ ಪ್ರೀತಿ ಉಂಟಾಗಲಾರದು. ಹರಿಕತೆ ಭಗವಂತನ ಕತೆ ಪಂಡ ಒಂಜಿ ಅಮೃತ ಪರ್ನಲಕ ನಾವು ಆಯೆ ದಾದಾಪೆ ಅಮರವಾದುಪ್ಪೆ ಅಮರ ಪಂಡ ಏಪಲ ಖುಷಿಯಾದ ಉಪ್ಪೆ ಅಂಚಿತ್ತಿನ ಅಮೃತನು ಭಗವಂತನ ಕತೆಕೆನ್ನ ಅಮೃತನ ಪರ್ರೆಗೆ ಎರೆಗೆ ಇಷ್ಟ ಒಪ್ಪಂದ ಕುಲ್ಲು. ವಿಷಯ ಭೋಗದಿಂದ ಕುರುಡರಾಗಿ ಮಮತೆಯಿಂದ ವ್ಯಗ್ರಚಿತ್ತರಾದ ಮನುಷ್ಯರಿಗೆ ಹರಿನಾಮ ಒಂದೇ ಸರ್ವ ಪಾಪ ಪರಿಹಾರವು. ಪಂಡ ವಿಷಯ ಭೋಗ ಪಂಡ ಇಂದ್ರಿಯದ ಭೋಗ ನಮ್ಮ ಪುರ ಮಾತೆಲ್ಲ ಇಂದ್ರಿಯ ಭೋಗಡು ದಾದಾತ ಕುರುಡ ಆತ ಧೃತರಾಷ್ಟ್ರ ದಾದೆ ಅನ್ನ ಬಾಲ್ಯಡೆ ಯಾರು ಅಂಧ ಆತೇರು ಕುರುಡ ಆತೇರು ಅಂಡ ನಮಕ್ ದೇವರು ಕಣ್ಣು ಕೊಡ್ದುಲ ನಮ್ಮ ದೇವರನ ಬಗ್ಗೆ ತೆರಿಯಂದೆ ಕುರುಡ ಆತ ತಂಚ ಎಂಚ ಕುರುಡ ಆತ ಪಂಡ ನಮಕ್ ದೇವರನ ವಿಷಯನೇ ಗೊತ್ತು ಪಂದೆ ನಮ್ಮ ದೇವರನ ವಿಷಯಡು ಕುರುಡಾದು ನಮ್ಮ ಇಂದ್ರಿಯ ತೃಪ್ತಿಡುದಾದ ನಮಕ್ ಕಣ್ಣು ಸರಿಯಾದಿ ಉಂಡು ನಮಕ್ ಮಮತೆ ಉಂಡು ಅಂಚಾನಗ ಇಂಚಿತ್ತಿನ ವಿಷಯ ಬೋಗುಡು ಕುರುಡರಾಯನ ಮಮತೆ ಆಯನ ಅಟ್ಯಾಚ್ಮೆಂಟ್ ಆಯನ ಮನುಷ್ಯರ್ನಗಳಿಗೆ ದಾದೆ ಸರ್ವ ಪಾಪ ಪರಿಹಾರ ಮಲ್ಪುಲ್ ಬಂಡ ಹರಿನಾಮ ಭಗವಂತನ ಪುದರ್ಲೆತ್ತಂಡ ಯಾವು ಆಗಲ್ನ ಪೂರ ಪಾಪ ಪರಿಹಾರ 84 ಲಕ್ಷ ಯೂನಿಟ್ ವೈದಿನ ಈ ಪಾಪನು ಪೂರ ನಮಕ್ ಪರಿಹಾರ ಮಲ್ತದು ನಮ್ಮ ದೇವರನ ಲೋಕ ಪೋಡಾಂಡ ದೇವರನ ಲೋಕವಾಯನ ಗೋಲೋಕ ವೃಂದಾವನ ಪೋಡಾಂಡ ನಮ್ಮ ದಾದಿ ಮಲ್ಪಡು ದೇವರನ ಪುದರ್ಲೆಪ್ಪಡು. ಹರೇ ಕೃಷ್ಣ ಮಹಾಮಂತ್ರ ಅವೇ ನಮ್ಮ ಪನೋಡು ಬಂದು ಸನಕಾದಿ ನಾರದರಿಗೂ ಪನೊಂದುಳ್ಳರು. ಪಾಪ ಪರಿಹಾರ ಆವಡಂಡ ಒಂಜಿ ಸತ್ಯ ಅಂಡ ನಮ್ಮ ಮನುಷ್ಯ ಜನ್ಮ ಬೊಯ್ದಿನಗಲು ಒಂಜಿ ಸತ್ಯ ಅಂಡಲ ದೇವರಿಗೆ ನಮಸ್ಕಾರ ಮಲ್ಪಡು. ಒಂದಾವರ್ತಿಯಾದರೂ ನಮಸ್ಕರಿಸದಿರುವ ಮನುಷ್ಯನನ್ನು ಸ್ವಪಚಾನೆಂದು ತಿಳಿಯಬೇಕು. ಒಂಜಿ ಸತ್ಯ ಅಡ್ಜಿಲ ನಮ್ಮ ಪಂಡ ನೆಟ್ಟೆ ದಾದ ಪನ್ಪೆ ಸನಕಾದಿ ದಾದ ಪನ್ಪೆರ್ ಪಂಡ ಈ ಪಾಪ ಪರಿಹಾರ ಆವಡಂಡ ಮನುಷ್ಯ ಒಂಜಿ ಸತ್ಯ ಅಂಡಲ ದೇವರಿಗೆ ನಮಸ್ಕಾರ ಮಲ್ತು ಚೆಂಡ ದೇವರನ್ನ ನಾಮಸ್ಮರಣೆ ಮಲ್ತು ಚೆಂಡ ಆಯನ ಸ್ವಪಚ ಪಂಡ ಡಾಗ್ ಈಟರ್ ಆಯನ ಚಂಡಾಲ ಪಂದು ಲೆಪ್ಪೊಲಿ ಅಂಚಿತ್ ನಾಡ ಪಾತರೆಗ್ಲ ಬಲ್ಲಿ ಬಂತಿರು ದೇವರನ್ ಪೂಜೆ ಮಲ್ಪಂದ ನಾಡ ಪಾತರೆಗ್ಲ ಬಲ್ಲಿ ದ್ವಿಜವರ್ಯನೆ ಹರಿಪೂಜೆ ನಡೆಯದಿರುವ ಮನೆಯು ಸ್ಮಶಾನಕ್ಕೆ ಸಮಾನವು. ಹರಿಪೂಜೆ ಎರ್ನ ಇಲ್ಲಡು ಭಗವಂತನ ಸ್ಮರಣೆ ಆಪೂಜೆ ಭಗವಂತನ ಪೂಜೆ ಎರ್ನ ಇಲ್ಲಡು ಮಲ್ಪೂಜೆರೋ ಆಗಲ್ನ ಇಲ್ಲು ಸ್ಮಶಾನ ಸಮಾನ ಅಂಚಿತನ ಇಲ್ಲಗು ಏರ್ಲ ಪೋರೆಗ್ಲ ಬಲ್ಲಿ ಬಂದು ನೆಟ ಏರ್ ಪನೊಂದುಲ್ಲೆರು ಸನಕ ಪನೊಂದುಲ್ಲೆ ಅಂತಹ ಮನೆಗೆ ಯಾವಾಗಲೂ ಹೋಗಬಾರದು. ಹರಿಪೂಜೆಯನ್ನು ಮಾಡದಿರುವವರು ವೇದ ಗೋವು ದ್ವಿಜ ಇವುಗಳಲ್ಲಿ ದ್ವೇಷ ಮಾಡುವವರು ಸಹ ರಾಕ್ಷಸರೆಂದು ತಿಳಿಯಬೇಕು. ಭಗವಂತನ ಪೂಜೆ ಮಲ್ಪಂದಿನ ಪಂಡ ನಮಕ್ ಭಗವಂತನೇ ಪೂಜೆ ಮಲ್ಪನ ನಮ್ಮ ಕರ್ತವ್ಯ ನಮ್ಮ ಧರ್ಮ ನಮ್ಮ ಭಗವಂತನ ತಿಳಿಯೋಡು ನಮ್ಮ ಸನಾತನ ಧರ್ಮ ಮನುಷ್ಯನ ಧರ್ಮ ಪಂಡನೆ ಭಗವಂತನ ಭಕ್ತಿ ಸೇವೆ. ಒಲ್ಪ ವೇದನು ತೆರೆಯೊಂದಿಜ್ಜರೋ ನಮಕ್ ಭಗವಂತ ಈತಾಯನ ವೇದ ಕೊಡ್ತೇರೋ ವೇದೋಡು ನಮ್ಮ ಭಗವಂತನ ತೆರೆಯೋಡು ಭಗವಂತ 15 ಶ್ಲೋಕಗಳೇ ಭಗವಂತ ಪನ್ಪಿನಿ ನಮ್ಮ ಪ್ರತಿಯೊರಿನ ಹೃದಯಡು ಕುಲ್ಲೊಂದು ನಮಕ್ ನೆನಪು ಶಕ್ತಿ ಮರವು ಶಕ್ತಿ ಪ್ರತಿಯೊಂಜಿಲ ಕೊರ್ದು ವೇದದ ಮುಖಾಂತರ ಏನನ್ನು ತೆರೆಯೋಡು ಅಂಚನೆ ವೇದದ ಕರ್ತನೆ ಯಾನು ಅವೇ ನಮ್ಮ ಪ್ರತಿಯೊರ್ಲ ಓದುಡು ಅಂಚನೆ ಗೋವು ದ್ವಿಜ ಪೆತ್ತನೋ ಏರು ಪೂಜೆ ಮಲ್ಪುಜರೋ ಅಂಚನೆ ದ್ವಿಜ ಬಣ ಬ್ರಾಹ್ಮಣನಗ್ಲೇನು ಏರು ಪೂಜೆ ಮಲ್ಪುಜರೋ ಏರು ದ್ವೇಷ ಮಲ್ಪೆರೋ ಅಗಲು ರಕ್ಕಸೇರು ಪಂದು ಪನೋಲಿ ಬಂದು ನೆಟೆ ಸನಕಾದಿ ನಾರದರೆ ಪನೊಂದುಲ್ಲೆ. ವಿಪೇಂದ್ರನೇ ಯಾರೇ ಆಗಲಿ ಬ್ರಾಹ್ಮಣರನ್ನು ದ್ವೇಷಿಸುತ್ತಾ ಹರಿಯನ್ನು ಪೂಜಿಸಿದರೆ ಆ ಪೂಜೆಯು ನಿಷ್ಫಲವಾಗುತ್ತದೆ. ನಮ್ಮ ಭಗವಂತನ ನಮ್ಮ ಪೂಜೆ ಮಲ್ಪು ಆಂಡ ನಮ್ಮ ಭಗವಂತನ ಪೂಜೆ ಮಲ್ಪುನಾಗ ಬ್ರಾಹ್ಮಣರು ನಮ್ಮ ದ್ವೇಷ ಮಲ್ತೊಂದು ಪೂಜೆ ಮಲ್ತುಂಡಲ ಭಗವಂತನ ಪೂಜೆ ಮಲ್ತುಂಡಲ ಅವು ಫಲ ಕೊರ್ಪೂಜೆ ನಿಷ್ಫಲ ಬಂದದು ಪನೊಂದುಲ್ಲೆ. ಪರರ ಶ್ರೇಯಸ್ಸನ್ನು ಹಾಳು ಮಾಡುವುದಕ್ಕಾಗಿ ಮಾಡುವ ವಿಷ್ಣು ಪೂಜೆಯು ಅಂತಹ ಪೂಜೆ ಮಾಡಿದವರನ್ನೇ ಶೀಘ್ರವಾಗಿ ಸಂಹರಿಸುತ್ತದೆ. ಇತ್ತೆ ಕೆಲವುದಾದ ಮಲ್ಪೆ ಬೇತೆಗಲ ಶ್ರೇಯಸ್ಸು ಅಗಲು ಮಿತ್ತು ಪೋಪೆರು ಅಗಲಿಡ್ದು ಮಿತ್ತು ಯಾನ್ ಪೋಡು ಅಗಲಿನ ತಿರ್ತು ಪಾಡೋಡು ಪನ್ಪಿನ ಅಗಲ ಶ್ರೇಯಸ್ಸನ್ನು ತಿರ್ತು ಪಾಡ್ರಿಗೋಸ್ಕರ ಏರು ಭಗವಂತನ ಪೂಜೆ ಮಲ್ಪೆರು
ಖಾಲಿ ಅವೇ ಒಂಜಿ ಉದ್ದೇಶದ ಪ್ರಕಾರ ಯಾನ್ ಮಿತ್ತು ಬರಡು ಪನ್ಪಿನ ಆ ಉದ್ದೇಶದ ಪ್ರಕಾರ ಆಯನ ಹಾಳು ಮಲ್ಪೊಡು ಪನ್ಪಿನ ಉದ್ದೇಶದ ಪ್ರಕಾರ ವಿಷ್ಣು ಭಗವಂತನ ಪೂಜೆ ಮಲ್ಪೆರು ಅಂಚಿತ್ನಗಲೆಗ್ ಭಗವಂತನೇ ದಾದ ಮಲ್ಪೆರು ಸಂಹಾರ ಮಲ್ಪೆರು. ಹರಿಪೂಜೆಯನ್ನು ಮಾಡುವವನು ಪಾಪಕೃತ್ಯವನ್ನು ಮಾಡಿದರೆ ಹರಿಪೂಜೆ ಭಗವಂತನ ಪೂಜೆ ಮಲ್ಪುನಗಲು ಪಾಪದ ಕೆಲಸ ಮಲ್ತೆರಡ ಅಂಥವನನ್ನು ವಿಷ್ಣು ದ್ವೇಷಿ ಎಂದು ಭಗವಂತನ ಪೂಜೆ ಮಲ್ಪಿರು ಆಂಡಾಕುಲು ಮಲ್ಪುನು ಪಾಪದ ಕೆಲಸ ಅಂಚಿನ ಕೆಲಸ ಮಲ್ತುಂಡಲ್ಲ ಅಕಲಿಂದ ಆದ ಪನ್ಪೇರು ಹರಿದ್ವೇಷಿ ಭಗವಂತನ ದ್ವೇಷಿ ಪಂದು ತತ್ವಜ್ಞಾನಗಳು ಪನ್ಪೇರು ಬಂದು ಸನಕಾದಿನಿಟ ಪನೊಂದುಲ್ಲು. ಲೋಕದ ಅನುಗ್ರಹ ಪರರು ಧರ್ಮ ಕಾರ್ಯಡು ನಿರತೆತ್ತಿನಗಲು ಭಗವಂತನ ವಿಷ್ಣುನ ಪರಮಾನುಗ್ರಹ ಪಾತ್ರರಾದ್ದರಿಂದ ಸಾಕ್ಷಾತ್ ವಿಷ್ಣು ರೂಪರೆಂದು ಉಕ್ತರಾಗಿದ್ದಾರೆ. ಧರ್ಮ ಕಾರ್ಯಡು ಏರು ನಿರತವಾದುಪ್ಪೆರೋ ಅಂಚನೆ ಭಗವಂತನ ಅನುಗ್ರಹಡು ಪಾತ್ರ ಆದುಪ್ಪೆರೋ ಅಗಲು ಸಾಕ್ಷಾತ್ ಭಗವಂತನ ರೂಪ ಭಗವಂತನ ಈ ಒಂಜಿ ಭಗವಂತನ ರೂಪವಾದ ನೆಟ್ಟೆ ಮನುಷ್ಯ ಜನ್ಮಡು ಉಲ್ಲೇರ್ ಪಂಪಿನ ದಾದಾತನು ಪನೊಲಿ. ಕೋಟ್ಯಾಂತರ ಜನ್ಮಗಳಲ್ಲಿ ಸಂಪಾದಿಸಲ್ಪಟ್ಟ ಪುಣ್ಯಗಳಿಂದ ವಿಷ್ಣು ಭಕ್ತಿ ಉಂಟಾಗುತ್ತದೆ. ನೆಂಟ ನಮಕ್ ದಾದ ತೆರಿಯೋಲ್ ಪಂಡ ಇತ್ತ ನಮಕ್ಲ ದೇವರನ್ನ ಒಂಜಿ ಕನೆಕ್ಟ್ ತೆಕ್ಕಿನ ಪಂಡ ದೇವರನ ಬಗ್ಗೆ ತೆರಿಯೋಡು ಪನ್ಪಿನ ಪಂಡ ನಮ್ಮ ಕೋಟ್ಯಾಂತರ ಜನ್ಮ ದೆತ್ತದು ಬೊಯ್ದ ಆ ಜನ್ಮ ನಮ್ಮ ಚೂರ್ ದಾಂಡಲ ಪುಣ್ಯ ಮಲ್ದ ಯಾಕೋಸ್ಕರ ನಮಕ್ ನೆಟೆ ಭಗವಂತನ ಭಕ್ತಿ ತಿಕ್ಕದಂಡು ಬಂದು ನೆಟೆ ಸನಕಾದ್ ಬಂದ್ರಿ ಇಜ್ಜಿಂಡ ನಮ್ಮ ಜನ್ಮ ಮಲ್ಪುನಾಗ ಐಟೆ ಪುಣ್ಯ ಇಜ್ಜಿಂಡ ದೇವರನ್ನ ಈ ಕನೆಕ್ಟ್ ಅವರಿಗೆ ಸಾಧ್ಯ ಇಜ್ಜಿ ದೇವರನ ಬಗ್ಗೆ ತೆರಿಯರಿಗೆ ಎರೆಗ್ಲ ಇಂಟ್ರೆಸ್ಟ್ ಬರ್ಪುಜಿ ಆಸಕ್ತಿ ಬರ್ಪುಜಿ ನಮ್ಮ ಹೃದಯಡಿತ್ತಿನ ಆ ಪಾಪ ಪೋಪುಣ್ ಬಂದು ಆನಾಗ ಮಾತ್ರ ದೇವರು ಒಂದು ಇಂಚಿತ್ತಿನ ಆ ವೇದದ ನಮ್ಮ ಕನೆಕ್ಟ್ ಮಲ್ತು ಗೊತ್ತಿರು ಪುರಾಣ ಒಂದು ಪುರ ಕೇನುನ ದೇವರನ ಭಗವದ್ಗೀತೆ ಭಾಗವತಂ ಕೇನುನ ಅವು ದೇಗ ನಮಕ್ ಕನೆಕ್ಟ್ ಮಲ್ದಿರ್ ಪಂಡ ನಮ್ಮ ಇತ್ತ ಪಾಪ ಒಂದಂತೆ ಪೋರೆಗೂ ಬರೋಂದುಂಡು ಐಕೋಸ್ಕರ ಈ ಕನೆಕ್ಟ್ ಮಲ್ದಿರು ಎರ್ನ ಪುರ ಪಾಪ ಪೋರೆಗಿಜ್ಜಿ ಅಗ್ಲು ಅಂಚನೆ ನನ್ನ ಉಪ್ಪೇರೋ ಅಗ್ಲು ಏಪಲ ಈ ಗ್ರಂಥದ ಬಗ್ಗೆ ಕೇಂದ್ರೆಗೂ ಕನೆಕ್ಟ್ ಆಪುಜರು. ಆದ ಕಾರಣ ವಿಷ್ಣುವಿನಲ್ಲಿ ದೃಢವಾದ ಭಕ್ತಿ ಉಳ್ಳವರಿಗೆ ಪಾಪಕೃತ್ಯದಲ್ಲಿ ಬುದ್ಧಿಯು ಹೇಗೆ ಬಂದಿತು? ಖಾಲಿ ಪುಣ್ಯ ನಮ್ಮ ಪಾಪನೇ ಐಟೆ ದೃಢವಾದ ಭಕ್ತಿ ಉಳ್ಳವರಿಗೆ ದೃಢವಾಯನ ಭಕ್ತಿ ಭಗವಂತನ ಮೆತ್ತು ಏಪ ಉಪ್ಪುಂಡು ಅರ್ನ ಬಗ್ಗೆನೇ ಕೇನುಡು ಪನ್ಪಿನ ಎರೆಗೆ ಇಚ್ಚೊಪ್ಪುಂಡು ಅಂಚಿನಗಲಿಗೆ ಪಾಪದ ಕೆಲಸ ಮಲ್ಪಿನ ಬುದ್ಧಿ ಒಯ್ಟೆ ಬರು ಅಗಲೇ ಎಡ್ಡದ ಕೆಲಸನೇ ಮಲ್ಪುನ ಬುದ್ಧಿ ಬರ್ಪುಂಡೆ ಪಂಡ ಭಗವಂತನ ಬಗ್ಗೆ ಕೇನುಡು ಪನ್ನಾಗ ಒಂಜಿ ಸಂಘದ ಪರವಾದಾಗು ಜಾಯಿನ್ ಆಪೆರು ಆ ಸಂಘಡು ಸೇರ್ ನಡ್ಬೇಕ ಆ ಸಂಘದನೇ ಗುಣ ಆಗಲಿಗೆ ಬರ್ಪುಡು ಒಂಜಿ ಇಸ್ಕಾನ್ ಮುಖಾಂತರ ಸೇರಿರು ಅಲ್ಪ ಪ್ರಭುಜಿನ ಮುಖಾಂತರ ಆ ಸಂಘಡ್ದು ಸಜ್ಜನರ ಸಂಘಡ್ದು ಅಗಲಿಗೆ ದಾದಪಂಡು ಸಜ್ಜನರ ಕೆಲಸ ಮಲ್ಪುನೇ ಬುದ್ಧಿ ಬರ್ಪುಂಡು ಅವೇನು ಬಿಡ್ದು ಏರು ದುರ್ಜನರ ಸಂಘಡು ಉಪ್ಪೆರೋ ಅದಾಗ ಅಗಲಿಗೆ ಮಾತ್ರ ಪಾಪದ ಕೆಲಸ ಮಲ್ಪುನ ಬುದ್ಧಿ ಬರ್ಪುಂಡು ಬಂದು ನೆಟೆ ಸನಕಾದಿ ಬನ್ಪಿರು. ಕೋಟಿ ಜನ್ಮಗಳಲ್ಲಿ ಗಳಿಸಿದ ಪಾಪವು ವಿಷ್ಣು ಪೂಜೆಯಲ್ಲಿ ನಿರತರಾದವರಿಗೆ ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತದೆ. ಪಂಡ ನಮ್ಮ ಏತು ಜನ್ಮ 84 ಲಕ್ಷ ಯೋನಿಡು ಬೊಯ್ದ ಪಂದ ನಮ್ಮ ಪಂಚನೆ ಏತು ಜನ್ಮ ಪರದೆತ್ತೊಂದು ಬೊಯ್ದನ ಪಂದು ಗೊತ್ತುಜಿ ಅಂಡ ಆ ಜನ್ಮ ನಮ್ಮ ಏತು ಸರ್ತಿ ಜನ್ಮ ದೆಪ್ಪನೋ ಆತು ಸರ್ತಿ ನಮಕ್ ಕರ್ಮ ಮಲ್ಪೊಡೆ ಕರ್ಮ ಮಲ್ಪಂದ ಎರೆಗಲ ಈ ಭೌತಿಕ ಜಗತ್ತಿಡು ಆ ಒಂಜಿ ದೇಹೊಡ್ಲ ಜೀವನ ಮಲ್ಪರಿಗೆ ಸಾಧ್ಯನೇಜಿ ಆ ನಾಯ್ದ ಜನ್ಮ ದೆತ್ತಂಡಲ ನಾಯ್ಕಲ ಕೆಲಸ ಮಲ್ಪೊಡೆ ಆಪುಂಡು ಐಕ್ ಅಂಚಿಂಚಿ ಬಲ್ಪೊಡು ಏರ್ಲ ಬತ್ತಂಡ ಐಕ್ ಡಿಸ್ಟರ್ಬ್ ಮಲ್ತಂಡ ಅವಲ ಅಗಲಿಗೆ ಅಗ್ಗಿಂಡು ಅವಳು ಒಂಜಿ ಐಕ್ ಪಾಪ ತಾಪುಂಡು ಅಂಚ ಪ್ರತಿ ಆ ಒಂಜಿ ಯೋನಿಡ್ಲ ಅಗಲಗಲ ಬಂಜಿ ಜಿಂಜಾರಿಗೋಸ್ಕರ ಅಗಲಿಗೆ ಕರ್ಮ ಮಲ್ಪೊಡೆ ಏಪ ನಮ್ಮ ಜನ್ಮ ದೆಪ್ಪನೋ ಐತ ಪ್ರಕಾರ ಪ್ರತಿಯೊರೆಗ್ಲ ಕರ್ಮ ಮಲ್ಪೊಡೆ ಪ್ರತಿ ಒಂಜಿ ಕರ್ಮೊಡ್ಲ ಪಾಪ ಬೊಕ್ಕ ಪುಣ್ಯ ಪನ್ಪಿನ ನಮ್ಮ ಕಲ್ಪ ಎಂಟ್ರಿ ಆಪುಂಡು ನಮ್ಮಲಂಚೆ ನಮಕ್ ಮನುಷ್ಯ ದೇಹ ದೇವರು ಕೊಡ್ತಿರು ಇತ್ತೆ ಕಾಂಡೇದಿಂಚಿ ನಮ್ಮ ಬಯ್ಯ ಜೊಪ್ಪುನ ಮುಟ್ಟ ಏತು ನಮ್ಮ ಕರ್ಮ ಮಲ್ಪನೋ ಐಟು ನಮಕ್ ಪಾಪಲ ಉಪ್ಪುಂಡು ಅಂಚನೆ ಪುಣ್ಯಲ ಉಪ್ಪುಂಡು ಅಂಡ ಆ ಪಾಪ ಇತ್ತಂಡಲ ನಮ್ಮ ನೆಟ್ಟನೆ ಭೌತಿಕ ಜಗತ್ತು ಹುಟ್ಟುವ ಅಂಚನೆ ಪುಣ್ಯ ಇತ್ತಂಡ ನಮಕ್ ಪಿರ ಜನ್ಮ ಪನ್ಪಿನ ಉಂಡು ಅಂಡ ಪುಣ್ಯ ಇತ್ತಂಡ ಆ ಪುಣ್ಯನ ಪಸಂದು ನಮ್ಮ ಉತ್ತಮ ಲೋಕ ಪೋದು ಸ್ವರ್ಗ ಲೋಕ ಪೋದು ಸ್ವರ್ಗ ಲೋಕ ಹೊಡೆದು ನಮ್ಮ ಪುಣ್ಯ ಏತು ಉಂಡು ಆತು ಮುಟ್ಟ ನಮ್ಮ ಅಲ್ಪ ಜೀವನ ಮಲ್ಪ ಆ ಪುಣ್ಯ ಕೊನೋತಿನ ಪುಣ್ಯ ಮುಗಿ ನಡ್ಬೇಕ ಪಿರ ನಮ್ಮ ಈ ಭೌತಿಕ ಜಗತ್ತಿಗೆ ಬರ್ಪ ಯಾಕೋಸ್ಕರ ದೇವರದಾದ ಪನ್ಪಿನ ಪಂಡ ನಮಕ್ ಆ ಪಾಪಲ ಬಡ್ಚಿ ಪುಣ್ಯಲ ಬಡ್ಚಿ
ಬೊಡ್ಚಿಂದಾಂಡ ನಮಕ್ ನೆಟೆ ಜನ್ಮನೇ ಬುಡ್ಚಿ ಜನ್ಮ ಇತ್ತಿನ ಕರ್ಮ ಮಲ್ಪಡು ಕರ್ಮ ಮಲ್ತಿನ ಪಿರ ಪಾಪ ಪುಣ್ಯ ತಿಕ್ಕುಣ ಇತ್ತ ಪ್ರಕಾರ ನಮ್ಮ ನೆಟೆ ಜನ್ಮ ಮೃತ್ಯು ಜರ ವ್ಯಾಧಿ ಬಂದು ನಮ್ಮ ನೆಟೆನ ಉಪ್ಪು ಆಯ್ಕಸ್ಕರ ಒಂದು ಜನ್ಮ ಮೃತ್ಯು ಪನ್ಪಿನ ಸೈಕಲ್ ನಮಕ್ ಬಿಡುಗಡೆ ಅವಡಂಡ ನಮ್ಮ ದಾದೆ ಮಲ್ಪಡು ಭಗವಂತಗ್ ಶರಣ ಅವಡು. ವಿಷ್ಣು ಭಕ್ತಿ ಇಲ್ಲದವರು ಚಂಡಾಲರೆಂದು ಉಕ್ತವಾಗಿದೆ. ಚಂಡಾಲರು ಸಹ ಹರಿಭಕ್ತಿ ನಿಷ್ಠರಾದರೆ ಉತ್ತಮವಾಗರು. ನಟೆ ಸನಕಾದಿ ಪನ್ಪೆರು ಭಗವಂತನ ಭಕ್ತಿಯೇರ್ ಮಲ್ತೊಂದಿಜ್ಜರು. ವಿಷ್ಣು ಭಗವಂತನ ಭಕ್ತಿಯೇರ್ ಮಲ್ಪುಜರು ಅಗಲು ಚಂಡಾಲಗು ಡಾಗ್ ಈಟರ್ ಪಂಡ ಕೀಳು ಮನುಷ್ಯ ಅಂಚಿತ್ತಿನಾಗ ಸಮಾನ ಪನ್ಪೆರು ಅಂಡ ಆ ಚಂಡಾಲಲ ಭಗವಂತ ಭಗವದ್ಗೀತೆ ಪನ್ಪೆರು ಒಂಜಿ ಪಕ್ಷ ಆ ಡಾಗ್ ಈಟರ್ಲ ಎನ್ನ ಭಕ್ತಿ ಮಲ್ಪರೆಗು ಎನ್ನ ಮಿತ್ತು ದೃಢವಾದ ಭಕ್ತಿ ಮಲ್ಪರೆಗೆ ಶರಣ ಅಂಡ ಆಯ್ಲದಾದೆ ಅಪ್ಪೆ ಆಯ್ನ ಸರ್ವ ಪಾಪದ ನಾಶ ಅದು ಎನ್ನ ಲೋಕಗೂ ಬರ್ಪೆ ಬಂದು ಭಗವಂತ ನಮಗ್ ಪನ್ಪೆರು ಅಂಚನೆಟ್ಟೆ ಸನಕಾದಿದಾದ ಬಂದ್ಬಿಟ್ಟು ಪಂಡ ಭಗವಂತನ ಭಕ್ತಿ ಮಲ್ಪಂದಿನೇ ಖಂಡಿತವಾದ ಚಂಡಾಲ ಅಂಡ ಚಂಡಾಲಲ ಒಂಜಿ ದಿನ ದೇವರನ್ನ ಭಕ್ತಿಡು ನಿಷ್ಠ ಅಂಡ ಆಯೇ ಆ ವಿಷ್ಣು ಭಕ್ತಿ ಮಲ್ಪನ್ನೆಡ್ದು ಉಂಬೆ ಶ್ರೇಷ್ಠ ಆಪೆ ಚಂಡಾಲ ಶ್ರೇಷ್ಠ ಆಪೆ ಬಂದು ಅನ್ನೊಂದುಲ್ಲೆರು. ಹರಿಸೇವೆ ವಿಷಯ ಭೋಗಗಳಲ್ಲಿ ಮಗ್ನರಾಗಿ ಕುರುಡರಾಗಿರುವ ಮನುಷ್ಯರಿಗೆ ಸಕಲ ದುಃಖವನ್ನು ಪರಿಹರಿಸಿ ಭಕ್ತಿ ಮುಕ್ತಿ ಪ್ರದಾಯಕವಾದುದೆಂದು ಪ್ರಸಿದ್ಧವಾಗಿದೆ. ಏರು ಭಗವಂತನ ಹರಿಸೇವೆ ಭಗವಂತನ ಸೇವೆಡು ಏರು ಮಗ್ನ ಆಪೆರೋ ಕುರುಡರಾಗಿರೋ ಮನುಷ್ಯನಿಗೆ ಎಂಚ ಕುರುಡಾತ ನಮ್ಮ ಇಂದ್ರಿಯ ತೃಪ್ತಿಡು ಉಲ್ಲ ನಮ್ಮ ಭಗವಂತನ ತೃಪ್ತಿಡು ಇಜ್ಜ ಅಂಚ ಏರು ಖಾಲಿ ಇಂದ್ರಿಯ ತೃಪ್ತಿಡು ಕುರುಡಾದು ಪಂಡ ಉಲ್ಲೆರು ಆಗಲ ಸಕಲ ದುಃಖನ ಪರಿಹಾರ ಮಲ್ತದು ಭಕ್ತಿ ಮುಕ್ತಿ ಪ್ರದಾಯಕವಾದುದೆಂದು ಪ್ರಸಿದ್ಧವಾಗಿದೆ. ಭಗವಂತನ ಸೇವೆ ನಮ್ಮ ಮಲ್ಪ ಭಗವಂತನ ಸೇವೆ ಮಲ್ತಂಡ ನಮ್ಮ ನೆಟೆ ಮುಕ್ತಿ ಪ್ರದಾಯಕಪ್ಪ ನಮ್ಮ ಮುಕ್ತಿದಾಯಕ ಮುಕುಂದ ನಡೆಗ ಪೋಪ. ಸಹವಾಸ ಸ್ನೇಹ ಭಯ ಲೋಭ ಮತ್ತು ಅಜ್ಞಾನ ಇವುಗಳಿಂದಾದರೂ ವಿಷ್ಣು ಉಪಾಸನೆ ಮಾಡುವ ಮನುಷ್ಯನು ಶಾಶ್ವತ ಸುಖವನ್ನು ಪಡೆಯುವನು. ನಮಗ ಭಗವಂತನ ಶಾಶ್ವತ ಸುಖ ತಿಕ್ಕೋಡಾಂಡ ನಮ್ಮ ಸಹವಾಸ ಎಡ್ಡೆಪ್ಪೋಡು ನಮ್ಮ ಸಂಘ ಸಜ್ಜನರ ಸಂಘ ನಮ್ಮ ಜೋಕ್ಲೆಗಳ ಪನ್ಪ ಎಡ್ಡೆ ಸಂಘ ಮಲ್ಪಲೆ ಜೋಕ್ಲೆ ಎಡ್ಡೆ ಸಂಘ ಮಲ್ತಂಡ ಎಡ್ಡೆ ಬುದ್ಧಿ ಬರ್ಪುಡು ಅಂಚನೆ ಎಡ್ಡೆ ಸಜ್ಜನರ ಸಂಘ ಸಜ್ಜನರ ದೋಸ್ತಿ ಅಂಚನೆ ನಮ್ಮ ದಾದೆಪ್ಪಡು ಅಂಚೆ ಇತ್ತಂಡ ನಮ್ಮ ಭಯ ಬೊಕ್ಕ ಲೋಭ ಪನ್ಪಿನ ಪೋಪುಣು ಅಂಚೆ ನಮ್ಮ ಅಜ್ಞಾನ ಪೋಪುಣು ನಮಕ್ ಜ್ಞಾನ ಬರ್ಪುಣು ಸಜ್ಜನಗಳಿಟ್ಟು ಸೇರಿದು ನಮಕ್ ಆ ಸಜ್ಜನರನ್ನ ಜ್ಞಾನ ಬರ್ಪುಣು ಆಗಲು ನಮಕ್ ದೇವರನ ಬಗ್ಗೆ ಜ್ಞಾನ ಕೊರ್ಪೇರು ನಮ್ಮ ಅಜ್ಞಾನ ಪೋಪುಣು ಅಂಚೆ ನಮ್ಮ ಲೋಭ ಪೋಪುಡು ಜ್ಞಾನ ಬತ್ತನ ನಮ್ಮ ಲೋಭ ತನ್ನಾತೆಗೆ ಪೋಪುಣು ಅಂಚೆ ನಮಕ್ ಭಯ ಪನ್ಪಿನ ಪೋಪುಣು ನಮಕ್ ಭಯದಾದೆ ಪ್ರತಿವರೆಗಳ ಭಯ ಪಂಡ ಮೃತ್ಯು ಯಾನು ಸೈಪೆ ಪನ್ಪಿನ ಭಯ ಆಂಡ ನಮ್ಮ ದೇವರನ್ನ ಭಕ್ತಿ ಮಲ್ತಂಡ ಆ ಪ್ರಹ್ಲಾದ್ ಮಹಾರಾಜ್ಗಳ ಚೂರ್ಲ ಭಯ ಇಜ್ಜಿ ಅರೆ ಆರು ನಿರ್ಭಯವಾದ ಜೀವನ ಮಲ್ತೊಂದಿರ್ತದೆ ಪಂಡ ಅರೆ ಕಂಪ್ಲೀಟ್ ಆದ ದೇವರನ್ನ ಮಿತ್ತು ದೃಢ ಭಕ್ತಿ ಇತ್ತುಂಡು ಅರೆ ಗೊತ್ತುಂಡು ಏನ ಆಪುಂಡಲ ಏನ ಪೋಪುಂಡಲ ಆ ದೇವರನ್ನ ಮಿತ್ತೆಪ್ಪುನು ದೇವರನ್ನ ಇಚ್ಛದ ಪ್ರಕಾರ ಯಾನ್ ಕಂಪ್ಲೀಟ್ ಆದ ಯಾನು ದೇವರನ್ನ ಆಶ್ರಯ ಬಂದು ಆ ಚೂರ್ಲ ಪೋಡಿಗೆ ಒಪ್ಪಂದೆ ಅದಾದ ಮಲ್ದೇರು ನಿರ್ಭಯವಾದಿತ್ಯರು ಅಂಚನೆಟೆ ಏರು ಅಂಚ ಸಜ್ಜನರ ಸಹವಾಸ ಸಜ್ಜನರ ಸಂಘ ಮಲ್ತೊಂದು ಉಪ್ಪೆರು ಆಗಲ ಅಜ್ಞಾನ ಪೋಪುಣು ಆಗಲ ಲೋಭ ಪೋಪುಣು ಅಂಚನೆ ಆಗಲು ಭಯ ಉಪ್ಪಂದೆ ಭಗವಂತನ ಸೇವೆ ಮಲ್ತೊಂದಿತ್ತಿನ ಮನುಷ್ಯ ಎಪ್ಪಲ ದಾದಾಪೆರು ಶಾಶ್ವತವಾದ ಸುಖನು ಪಡೆವೆರು ಖುಷಿಯಾದ ಉಪ್ಪೆರು ಎಪ್ಪಲ ಇದಿನ ನಮಕ್ ಖುಷಿಯಾದ ಇಂದ್ರಿಯ ತೃಪ್ತಿ ನಮ್ಮ ಇತ್ತನ್ನ ನಮ್ಮ ಏಪಲ ಖುಷಿಯಾದ ಜೀವನ ಮಲ್ಪರಿಗೆ ಸಾಧ್ಯ ಇಜ್ಜಿ ತೆಪ್ಪಣ್ಣ ನಮಕ್ ದುಡ್ಡಿತ್ತಿನಲ್ಲ ಪೋಡಿಗೆ ದುಡ್ಡು ಇಜ್ಜಿಂಡಲ್ಲ ಪೋಡಿಗೆ ಪ್ರತಿ ಒಂಜೆಟ್ಲ ನಮಕ್ ನೆಟೆ ಟೆನ್ಷನೇ ಉಪ್ಪುಂಡು ದೇವರಿನ ಬುಡ್ದು ನಮ್ಮ ಇತ್ತಂಡ ಅವು ಏಪಲ ಝೀರೋ ಐಕು ವ್ಯಾಲ್ಯೂ ಪನ್ಪಿನೆಜ್ಜಿ ಏಪ ನಮ್ಮ ಆ ಝೀರೋಗು 1 ನಂಬರ್ ನಮ್ಮ ಆ್ಯಡ್ ಮಲ್ತನ ಮಾತ್ರ ಆ ಝೀರೋಗು ವ್ಯಾಲ್ಯೂ ಬರೆಗೂ ಸಾಧ್ಯ. ಆ 1 ಪಂಡ ಕೃಷ್ಣ ಭಗವಂತ ನಮ್ಮ ಲೈಫುಡು ನಮ್ಮ ಕೃಷ್ಣ ಭಗವಂತನ ನಡುಟು ಕಂತನ ಮಾತ್ರ ನಮ್ಮ ಈ ಜೀವನ ಸಾರ್ಥಕ ಅವು ಇಜ್ಜಿಂಡ ನಮ್ಮ ಈ ಜೀವನದಾದೆ ಝೀರೋ. ಒಂದು ತೊಟ್ಟಿನಾದರೂ ವಿಷ್ಣು ಪಾದಕೊದಕನ್ನು ಕುಡಿದವನು ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲವನ್ನು ಹೊಂದಿ ವಿಷ್ಣುವಿನ ಪರಮಾನುಗ್ರಹಕ್ಕೆ ಪಾತ್ರನಾಗುವನು. ದೇವರನ ಪಾದದ ನೀರು ದೇವರನ್ನ ಮೀ ಪಯನ ದೇವರನ್ನ ಅಭಿಷೇಕ ಮಲ್ತಿನ
ಆ ಪಾದದ ಉದಕ ನೀರು ನೀರು ಪರ್ಪೆರೋ ಅವು ಸಕಲ ತೀರ್ಥಸ್ಥಾನಡು ಮೀನೆತ್ತ ಫಲ ತಿಕ್ಕೊಂಡು ಇತ್ತೆ. ನಮ್ಮ ದೇವರನ್ನ ಫಂಕ್ಷನ್ ಪುರಪ್ಪನಾಗ ರಾಧಾ ಗೋವಿಂದ ಅಲ್ಪ ಫಂಕ್ಷನ್ ಪುರಪ್ಪನ ದೇವರಿಗೆ ಪಂಚಾಮೃತಡು ಬೇತೆ ಬೇತೆ ಫಲತ ಜ್ಯೂಸುಡು ಪೇರುಡು ನೀರುಡು ಪೂರ ದಾದ ಅಪ್ಪನ ಅಭಿಷೇಕ ಮಲ್ಪುಂಡು ದೇವರಿಗೆ ಅಲ್ಪ ಅರ್ನ ಪಾದದ ಆ ನೀರು ಪಂಚಾಮೃತನು ಪ್ರತಿಯೊರಿಲ ಪರ್ಪೆರು ತೋ ಅಂಚ ಪಂಡ ಆ ದೇವರನ ನೀರ್ದ ಪಾದದ ನೀರನ್ನು ಏರ್ ಪರ್ಪೆರು ಆಗಲು ಸಕಲ ತೀರ್ಥೊಡ್ಲ ಸ್ನಾನ ಮಲ್ತಿನತ್ತ ಫಲ ಆಗಲಿಗ ತಿಕ್ಕೊಂಡು ದೇವರನ ಅನುಗ್ರಹಡು ಆಗಲು ಪಾತ್ರ ಹಾಪೆರು. ಹರಿಪಾದದ ಉದಕವು ಅಕಾಲ ಮೃತ್ಯು ಸಕಲ ರೋಗಗಳು ಮತ್ತು ಸಕಲ ದುಃಖಗಳು ಇವುಗಳನ್ನು ನಾಶಪಡಿಸಿದೆ. ದೇವರನ ಮೀಪಿನ ಪಾದದ ಆ ನೀರನ್ನು ನಮ್ಮ ಪರಂಡ ಸ್ವೀಕಾರ ಮಲ್ತಂಡ ಅಕಾಲ ಮೃತ್ಯು ಪಂಡ ಏಪ ಆಕ್ಸಿಡೆಂಟ್ ಆದ ಅಚಾನಕ್ ಸೈಪಿನ ಒಂದು ಅಕಾಲ ಮೃತ್ಯು ಬರ್ಪಿನ ಅಂಚನೆ ಬೇತೆಪುರ ಸೀಕ್ ಬೇತೆಪುರ ದುಃಖ ಒಂದು ಪುರದಾದ್ಯಾಪನು ನಾಶ ಹಾಕೊಂಡು ಪ್ರಕಾಶಗಳಿಗೆಲ್ಲ ಪ್ರಕಾಶ ಶಕ್ತಿ ಪ್ರಧಾನಾಗಿ ಉತ್ಕೃಷ್ಟ ತೇಜೋ ರೂಪನಾದ ನಾರಾಯಣನ್ನು ಶರಣು ಹೊಂದಿದ ಮಹಾತ್ಮರಿಗೆ ಶಾಶ್ವತ ಮುಕ್ತಿ ಉಂಟಾಗುತ್ತದೆ. ಪ್ರಕಾಶಮಾನವಾಯನ ಶಕ್ತಿಪ್ರದವಾಯನ ಭಗವಂತನ ರೂಪಾಯನ ನಾರಾಯಣಗ ಏರು ಶರಣಾಪೆರು ಅಂಚಿತಿನ ಮಹಾತ್ಮರು ದಾದಾಪೆರು ಶಾಶ್ವತ ಮುಕ್ತಿನ ಪಡೆವೆರು. ಮುಕ್ತಿ ಬಂಡ ನಮಕ್ ಪ್ರತಿಯೊರೆಗಲು ಗೊತ್ತುಂಡು. ಈ ಜನ್ಮ ಮೃತ್ಯು ಪನ್ಪಿನ ಸೈಕಲ್ಡ್ ನಮ್ಮ ಏಪಲ ದಾದೆವಡು ಮುಕ್ತಾವಡಂಡ ನಮಕ್ ಭಗವಂತನ ಲೋಕಗೂ ಗೋಲೋಕ ವೃಂದಾವನಿಗೆ ನಮ್ಮ ಪೋಡು. ಈ ವಿಷಯದಲ್ಲಿ ಉದಾಹರಣೆಯಾಗಿ ಪುರಾತನ ಇತಿಹಾಸವನ್ನು ಹೇಳುತ್ತೇನೆ. ಅದನ್ನು ಶ್ರವಣ ಪಠನ ಮಾಡುವವರಿಗೆ ಸಕಲ ಪಾಪಗಳು ನಾಶವಾಗುತ್ತದೆ. ಇತ್ತೆ ದೇವರನ ಆ ಪಾದದ ಉದಕ ದೇವರನ ಪಾದದ ನೀರನ್ನು ಏರು ಪರ್ಪೆರೋ ಆ ಎಂಚ ದಾದೆ ಸಕಲ ಪಾಪ ನಾಶ ಅದು ಉದ್ಧಾರಾಯೆ ನೆತ್ತ ಒಂಜಿ ನಿಕ್ಕ್ಯಾನು ಪುರಾತನ ಕಾಲದ ಒಂಜಿ ಇತಿಹಾಸ ನಿಕ್ ಪಂದು ಸನಕೆರು ನಾರದರಿಗೆ ಒಂಜಿ ಇತಿಹಾಸ ಪನ್ಪೆರು ಒಂಜಾಯ್ತ ಕತೆ ಪನ್ಪೆರು ಎಂಚ ದೇವರನ ಆ ಒಂಜಿ ಉದಕ ದೇವರನ ಕಾರದ ಪಾದದ ಉದಕನು ಪರ್ದು ಆ ಎಂಚ ಆಯನ ಮುಕ್ತಿ ತಿಕ್ಕುಂಡಾಗ ಪನ್ಪೆರು. ವಿಪ್ರನೆ ಹಿಂದೆ ಕೃತಯುಗದಲ್ಲಿ ವಿಪ್ರನೆ ಪಂಡ ನಾರದರೆ ದುಂಬು ಸತ್ಯಯುಗಟು ಗುಳಿಕನೆಂಬ ಒಬ್ಬ ವ್ಯಾಧನಿದ್ದನು. ಗುಳಿಕ ಪನ್ಪಿನ ಪುದರ್ದ ವ್ಯಾಧ ಪಂಡಾರು ಕಟುಕ ಪಂಡ ಬೇತೆ ಪುರ ಹಿಂಸೆ ಮಲ್ಪುನಾರು ಅದನ್ನ ಪುದರ್ದಾದೆ ಗುಳಿಕ ಅಂಚಿತಿನ ಒಂಜಿ ಕಟುಕ ವ್ಯಕ್ತಿತ್ತೆ. ಅವನು ಪರದ್ರವ್ಯ ಇವುಗಳನ್ನು ಅಪಹರಿಸುವುದರಲ್ಲಿ ಯಾವಾಗಲೂ ನಿರತನಾಗಿದ್ದನು. ಆ ಗುಳಿಕ ಪನ್ಪಿನ ಕಟುಕ ಏಪ ತುಂಡಲ ಪರಶ್ರೀ ಸಂಘ ಮಲ್ತೊಂದು ಅಂಚನೆ ಬೇತೆಗಲ್ನ ದೊಡ್ಡ ಬಂಗಾರನು ಪುರ ಊಲ ವಸ್ತು ಪರದ್ರವ್ಯ ಅವೇನು ಪುರ ದಾನ ಮಲ್ತೊಂತಿರಾರ ಲಕ್ಕವನಿಟ್ಟೆ ಇಡೀ ದಿನ ಇತ್ತೆರು. ಸರ್ವದ ಪರದೂಷಣೆ ಮಾಡುತ್ತಾ ಏಪ ತುಂಡಲ ಬೇತೆಗಳಿನ ದೂಷಣೆ ಮಲ್ತೊಂದು ಪ್ರಾಣಿ ಹಿಂಸೆ ಮಲ್ತೊಂದು ಸಾವಿರ ವರ್ಷ ಆರು ಜೀವನ ಮಲ್ತೊಂದಿತ್ತಾರೆ. ಅಂಚನೆ ಸಾವಿರ ಬ್ರಾಹ್ಮಣರ ನಗಲಿನ ಅಂಚನೆ ಪೆತ್ತಲಿನ ಪುರ ಲಕ್ಕ ಹೊಂದಿತ್ತೇರು. ಸಾವಿರ ಬ್ರಾಹ್ಮಣರು ಮತ್ತು ಗೋವುಗಳು ಇವರನ್ನು ಅಪಹರಿಸಿದನು. ಆ ವ್ಯಾಧನು ದೇವರ ಸ್ವತ್ತು ಮತ್ತು ಪರಸ್ವತ್ತುಗಳನ್ನು ಅಪಹರಿಸುವುದರಲ್ಲಿ ಯಾವಾಗಲೂ ಆಸಕ್ತನಾಗಿದ್ದನು. ಆ ವ್ಯಾಧ ಪಂಡ ಕಟುಕ ಏರು ಗುಳಿಕಗ ದಾದೆ ಬುದ್ಧಿ ಇತ್ತನ್ ಪಂಡ ದೇವರನ ವಸ್ತುನ ದೇವಸ್ಥಾನ ಪೊಂಡಲ ದೇವರನ ವಿಗ್ರಹಡ ಬಂಗಾರ ಇತ್ತಂಡ ಏನ ವಸ್ತು ಇತ್ತನ ಅವೆಲ್ಲ ಲಕ್ಕಾದು ಜೀವನ ಮಲ್ಪನ ಬುದ್ಧಿ ಇತ್ತನು. ಬೇತೆಗಲ ವಸ್ತು ಅಂಚನೆ ದೇವಸ್ಥಾನ ಇತ್ತಿನ ವಸ್ತುನ ಲಕ್ಕವನಿಟ್ಟರಿಗೆ ಭಾರಿ ಆಸಕ್ತಿ ಇತ್ತಂಡು. ಆ ಗುಳಿಕನಿಂದ ಅನೇಕ ದೊಡ್ಡ ಪಾಪಗಳು ಕೃತವಾಗಿದೆ. ಅವುಗಳ ಲೆಕ್ಕವನ್ನು ಹೇಳಲು ಕೋಟಿ ವರ್ಷಗಳಾದರೂ ಸಾಧ್ಯವಾಗುವುದಿಲ್ಲ. ಅಂಚಿನ ಗುಳಿಕ ಪನ್ಪಿನ ಕಟುಕ ಆರಿಂಚಿತ್ತಿನ ಪಾಪಕೃತ್ಯ ಮಲ್ದಿರ್ ಪಂಡ ಅವನ್ನ ಆ ಮಲ್ದಿನ ಪಾಪನು ಪನರೆಗೂ ಕೋಟಿ ವರ್ಷಲ ತಾಗಂದು ಆತರ ಪಾಪ ಮಲ್ದಿರು. ಪ್ರಾಣಿಗಳಿಗೆ ಯಮನಂತಿರುವ ಆ ಮಹಾಪಾಪಿಯು ಪ್ರಾಣಿಗಳೇ ಯಮ ನಮಕ್ ಮನುಷ್ಯರನ್ನಾಗಲಿ ಪೂರ ಯಮದೂತರು ಎಂಚ ಬರ್ಪೇರು ಹೋಯ್ತಂದು ಪೂರ ಅಂಚನೆ ಮೇರು ಯಮನ ಲಕ್ಕ ಪ್ರಾಣಿನ ಪೂರ ಕೆರೊಂದಿತ್ತಿರು. ಪ್ರಾಣಿಗಳಿಗೆ ಯಮನಂತಿರುವ ಮಹಾಪಾಪಿ ಒಂದಾನೊಂದು ಕಾಲದಲ್ಲಿ ಸಕಲ ಐಶ್ವರ್ಯದಿಂದ ಕೂಡಿದ ಅಲಂಕಾರ ಮಾಡಿಕೊಂಡಿರುವ ಸ್ತ್ರೀಯರು, ಪರಿಶುದ್ಧವಾದ ಜಲದಿಂದ ತುಂಬಿದ ಸರೋವರಗಳು, ಅಂಗಡಿಗಳು ಇವುಗಳಿಂದ ಅಲಂಕೃತವಾದ ಇಂದ್ರಪಟ್ಟಣಕ್ಕೆ ಸದೃಶವಾದ ಸೌವೀರ ರಾಜನ ಪಟ್ಟಣಕ್ಕೆ ಹೋದನು. ಅಂಚಿನ ಮಹಾಪಾಪಿ ಒಂಜಿ ದಿನ ಓಡಿಪೋಪೇರು ಮಸ್ತ್ ಐಟೆ ಸರೋವರ ಇತ್ತಿನ
ಅಂಚನೆ ಪೊರ್ಲು ಪೊರ್ಲು ಅಲಂಕಾರ ಮಲ್ತೊಂದಿತ್ತಿನ ಸ್ತ್ರೀಯರ್ನಗುಲಿತ್ತಿನ ಬೊಕ್ಕ ಅಂಗಡಿ ಪೂರ ಎಡ್ಡೆ ಅಲಂಕೃತವಾದಿತ್ತಿನ ಅಂಗಡಿ ಪಂಡ ಎಡ್ಡೆ ಇಂದ್ರಪಟ್ಟಣಕ್ಕೆ ಸದೃಶ್ಯವಾಯಿನ ಸವೀರ ರಾಜನ ಪಟ್ಟಗ ಪೋಯಿರರು ಅವು ಏರಿಯಾಗ ಪೋಪಿರು ಸವೀರ ರಾಜನ ಪಟ್ಟಣಗ ಪೋಪಿರು. ಆ ಪಟ್ಟಣದ ತೋಟದ ಮಧ್ಯಭಾಗದಲ್ಲಿದ್ದ ಬಂಗಾರದ ಕಲಶಗಳಿಂದ ಆಚ್ಛಾದಿತವಾದ ಮನೋಹರವಾದ ಕೇಶವ ದೇವಾಲಯನ್ನು ವ್ಯಾಧನು ನೋಡಿ ಸಂತೋಷಪಟ್ಟನು. ಅಂಚ 6 ಅಡೆ ಪೋನಗ ಆ ಪಟ್ಟಣಕ್ಕೆ ಪೋಯಿರು. ಎರ್ನ ಪಟ್ಟಣ ಸವೀರ ರಾಜನ ಪಟ್ಟಣ. ಐಟ ನಡುಟು ಒಂಜಿ ಬಂಗಾರದ ಕಲಶಡು ಪುರ ಮಲ್ದಿನ ದೇವರನ ಕೇಶವ ಪಂಡ ಭಗವಂತನೇ ಪುದರ್ ಅಂಚ ವಿಷ್ಣು ಭಗವಂತನ ದೇವಾಲಯನು ತೂಪಿರರು. ಕದಿಯುವುದರಲ್ಲಿ ಆಸಕ್ತನಾದ ಇತ್ತೆ ಮೇರು ಕಲ್ವೆರೆ ಮೇರು ಕಟ್ಟುಕನೆ ಮೆರೆಗೆ ಆಸಕ್ತಿ ಒಯ್ಟು ದೇವರನ ದೇವಸ್ಥಾನ ಏನ ಉಂಡು ಬಂಗಾರ ಲಕ್ಕವನ ಏನಲ್ಲ ವಸ್ತುನ ಲಕ್ಕವನ ಅಂಚನೆ ಬೇತಂಗಲ್ಲ ದ್ರವ್ಯ ವಸ್ತುನ ಪುರ ಲಕ್ಕವನ ಆಸಕ್ತಿ ಅಂಚಿನ ರೀತ್ಯ ಆ ಪಟ್ಟಣ ಪೋದು ತೂಯಿನ ಪಂಡಲದಾದೆ ತೂಯಿನಾರು ದೇವಸ್ಥಾನ ತೂಯಿನಿ ಭಗವಂತನ ದೇವಸ್ಥಾನ ಅಲ್ಪದಾದೆತ್ತನ್ನು ಬಂಗಾರದ ಕಲಶಾರಿಗೆ ತೋಜೊಂದುಂಡು. ಮೇರೆಗಿತ್ತ ಖುಷಿ ಆಂಡ್ ಯಾನಿತ್ಯ ಆ ದೇವರನ್ನ ಬಂಗಾರನು ಲಕ್ಕವೆ. ಅಲ್ಲಿ ಶಾಂತನು ತತ್ವಜ್ಞಾನಿ ವಿಷ್ಣು ಸೇವ ನಿರಿತನು ತಪೋನಿಧಿ ಆದ ಉತ್ತಂಕನೆಂಬ ಬ್ರಾಹ್ಮಣ ಶ್ರೇಷ್ಠನನ್ನು ನೋಡಿದನು. ಇತ್ತೆ ಮೇರೆಗೆ ಏನಾಡು ದೇವರನ್ನ ಬಂಗಾರದ ಕಲಶನ ಲಕ್ಕ ಹೊಡಂಡ ಅಲ್ಪ ತತ್ವಜ್ಞಾನಿ ಆಯ್ನ ಭಗವಂತನ ಸೇವೆ ಮಲ್ತೊಂದಿತ್ತಿನ ತಪಸ್ಸು ಮಲ್ತೊಂದಿತ್ತಿನ ಶಾಂತ ಸ್ವಭಾವ ಇತ್ತಿನ ಉತ್ತಕ್ಕ ಬಂದ್ಬಿನ ಬ್ರಾಹ್ಮಣ ಉಳ್ಳಿರತ ಇತ್ತೆ ಮೇರಿತ್ತನ ಯಾನಿ ಎಂಚಲಕ್ಕವನು ಉತ್ತಂಕ ಪನ್ಪಿನ ಬ್ರಾಹ್ಮಣ ಉಳ್ಳಿರಂಡ ಯಾನಿತ್ಯ ಬಂಗಾರದ ಕಲಶ ದೇವರನ ವಿಗ್ರಹಡು ಐಟಪುರ ಇತ್ತಿನ ಬಂಗಾರನ ಪನೇನು ಎಂಚಲಕ್ಕವನು ಪನ್ಪಿನ ಅರೆಗೂ ಬುದ್ಧಿ ಬತ್ತು. ಅದಾಗ ಸನಕಾದಿ ಪನ್ಪೆರು ಆಶಾಪರಿತನಾದ ವ್ಯಾಧನು ಏಕಾಕಿಯು ದಯಾಳು ಆಶೆ ಇಲ್ಲದವನು ಧ್ಯಾನದಲ್ಲಿ ಮಗ್ನನಾಗಿರುವವನು ಆದ ಉತ್ತಂಕನನ್ನು ತಾನು ಕದಿಯುವುದಕ್ಕೆ ವಿಘ್ನಕಾರಿ ಎಂದು ತಿಳಿದು ಇತ್ತೆ ಮೇರೆ ತಪಸ್ಸು ಜಾಸ್ತಿ ಮಲ್ತಂದುಳ್ಳ ರೇರು ಉತ್ತಂಕ ಬ್ರಾಹ್ಮಣ ದೇವಸ್ಥಾನಡು ಎಂಚಾಣ ಮತ್ತು ಮೇರಿನ ಕೆರಡು ಪನ್ಪಿನ ಭಾವನೆ ಎರಿಗೆ ಬತ್ತಡು ಮೇರೆ ಗುಳಿಕಾಗ ಬತ್ತದು ಗುಳಿಕ ಎನ್ನೀರಿತ್ತೆ ಈ ಬ್ರಾಹ್ಮಣನ ಕೇರೋಡು ಕೆರ್ನಿಡ್ಬೇಕು ಈ ದೇವಸ್ಥಾನ ಪೂರ ಬಂಗಾರದ ಕಲಶನ ಲಕ್ಕದ ಕೊರ್ಪೆ ಪನ್ಪಿನ ಭಾವನೆಡು ಆ ಮದ ಅಹಂಕಾರಡು ಅರೆಗು ಒಂಜಿ ಕತ್ತಿಗೆ ಎತ್ತಂದು ಅದನ್ನು ಕೆರ್ರೆ ಪೋಪೇರು ಐಟೆಡ್ದೊಂಜಿ ಕತ್ತಿ ದೆಪ್ಪೆರು ಕೆರ್ರೆ ಪೋಪೇರು. ವಕ್ಷಸ್ಥಳವನ್ನು ಕಾಲಿನಿಂದ ತುಳಿದುಕೊಂಡು ಜಟೆಗಳನ್ನು ಕೈಯಿಂದ ಹಿಡಿದು ತನ್ನನ್ನು ಸಂವರಿಸಲು ನಿಶ್ಚಯ ಮಾಡಿದ ವ್ಯಾಧರನ್ನು ನೋಡಿ ಉತ್ತಂಕನು ಹೀಗೆ ಹೇಳಿದನು. ಅರ್ನ ಮಂಡೆ ಜುಟ್ಟು ಬಸಂದರಿ ಬ್ರಾಹ್ಮಣನ ಜುಟ್ಟು ಬಸಂದು ಅರಿನ ಕೆರ್ರೆ ಪೊನಗ ಆ ಕಟುಕನು ತೂದು ಉತ್ತಕ್ಕ ಪನ್ಪೆರು ಮಹಾಬುದ್ಧಿವಂತನಾದ ಸಾಧುವೆ ನಿರಾಪಾರದೆ ಆದ ನನ್ನನ್ನು ಏಕೆ ಕೊಲ್ಲುವೆ. ಈ ದಾದ ತಪ್ಪು ಮಲ್ದಿಜೆ ಯಾನ್ ನಿರಪರಾಧಿ ಏನಂದೇಗ ಕೆರ್ರೆ ಬರೋದಿಲ್ಲ ದಾದ ತಪ್ಪು ಮಲ್ತೆ ಬಂದು ಆ ಗುಳಿ ಕಡಕ್ಕೆ ಏನ್ವಿರು. ಸೌಮ್ಯನೇ ಲೋಕದಲ್ಲಿ ಶಕ್ತರಾದವರು ತಪ್ಪು ಮಾಡಿದವರನ್ನು ಶಿಕ್ಷಿಸುವರು, ಸಜ್ಜನರು ಪಾಪಿಗಳನ್ನು ಸಹ ನಿಷ್ಕಾರಣವಾಗಿ ಕೊಲ್ಲುವುದಿಲ್ಲ. ಈತೆ ನನ್ನ ಕೆರ್ರೆ ಬರೋದಿಲ್ಲ ಈ ಲೋಕಡು ತಪ್ಪು ಮಲ್ದಿನಕಲಿನ ಮಾತ್ರ ಶಿಕ್ಷೆ ಮಲ್ಪುನತ ಅಂಡ ದಾದ ತಪ್ಪೆ ಮಲ್ತೊಂದಿಜ್ಜೆ ಪಾಪಿನಗ್ಲಿನ ಮಾತ್ರ ಶಿಕ್ಷೆ ಕೊರಡಾಪುಣು ಅಂಡ ಇಂಚ ಯಾನ್ ಮನೆ ಬಂದ ಕುಲ್ದಿನಾಗ ಎಂಗ್ ದೇಗಿ ಕೆರ್ರೆಗೆ ಬರೋದಿಲ್ಲ ಬಂದಾರು ಅರೆ ಬುದ್ಧಿವಾದ ಬಂದ್ಪೇರು ಗುಳಿಕ. ಶಾಂತ ಚಿತ್ತರಾದ ಸಜ್ಜನರು ದ್ವೇಷಗಳಾದಾಗ್ಯೂ ಮೂರ್ಖರಲ್ಲಿರುವ ಗುಣಗಳನ್ನು ನೋಡಿ ಅವರನ್ನು ವಿರೋಧಿಸುವುದಿಲ್ಲ. ಯಾನಿತ ಸಜ್ಜನರಾದುಲ್ಲ ಶಾಂತ ಚಿತ್ತರಾದುಲ್ಲ ಅಂಡ ಈ ಎನ್ನ ದ್ವೇಷಿ ಆದುಲ್ಲ ಅಂಚನೆ ಮೂರ್ಖ ಆದುಲ್ಲ ಅಂಡ ಯಾನ್ ನಿನ್ನನ್ನು ವಿರೋಧ ಮಲ್ತೊಂದುಲ್ಲ ದಾಲ ನಿನ್ನನ್ನು ವಿರೋಧ ಮಲ್ತೊಂದಿಜ್ಜತ ಆಂಡಲ ಈ ದೇಗೆ ನನ್ನ ಹಿಂಸೆ ಮಲ್ಪರ ಬರೋದಿಲ್ಲ. ಬಹುವಿಧವಾಗಿ ಬಾಧಿಸಲ್ಪಟ್ಟರೂ ಸಹನೆಯಿಂದಿರುವ ಮನುಷ್ಯನನ್ನು ಉತ್ತಮನು ಸರ್ವದಾ ವಿಷ್ಣು ಪ್ರೀತಿ ಪಾತ್ರನೆಂಬುದಾಗಿ ಹೇಳಿರುತ್ತಾರೆ. ಬಹುವಿಧವಾದ ಬಾಧಿಸಲ್ಪಟ್ಟರು ಮಸ್ತು ದುಃಖ ಬತ್ತುಂಡಲ ಆ ಬಾಧನೆಗೂ ಒಳಗಾಂಡಲ ಸಹನೆ ಆದಿತ್ತುಂಡ ದೇವರು ನಮಕ್ ಅವ್ವೆ ಪನ್ಪಿ ನಮಕ್ ಏತು ಬಾಧೆ ಬತ್ತುಂಡಲ ಏತು ಯಾತನೆ ಬತ್ತುಂಡಲ ಸುಖ ದುಃಖ ಬತ್ತುಂಡಲ ನಮ್ಮ ಸಹನವಾದ ಉಟ್ಪಡು ಪಂಡ ಶಾಂತವಾದ ಅವೇನು ತಾಳ್ಮೆ ಆದು ನಮ್ಮ ಅವೇನು ಸಹನೆ ಮಲ್ಪರೆಗು ಅದು ಮಲ್ಪಡು ಟ್ರೈ ಮಲ್ಪಡು ಆಯನೇ ಉತ್ತಮ ಆಯ ಪ್ರತಿಯೊಂದು ಭಗವಂತನ ಸೇವೆಡ್ಲ ಪಾತ್ರ ಆಪೆ ಬಂದು ಪ್ರತಿಯೊರೆಲ್ಲ ಪನ್ಪೇರು
ಪಂಡ ಶಮಾಧಮ ಶಮಾಧಮ ಸುಖ ದುಃಖ ಶೀತ ಉಷ್ಣ ಪ್ರತಿ ಒಂಜೆಟ್ಲ ಆಯ ಸಮಾನವಾದ ಆಯನ ಚಿತ್ತನು ಒಂಜೇಲಕ್ಕದ್ದಿ ಒಂದು ಉಪ್ಪೆ ಆಯನೆ ಭಗವಂತನ ಭಕ್ತಿಡು ದಾದೆ ಪ್ರಾಪ್ತಿ ಮಲ್ಪರಿಗೆ ಸಾಧ್ಯ. ಸಜ್ಜನರು ತಮಗೆ ವಿನಾಶಕಾಲ ಬಂದಾಗ್ಯೂ ಪರೋಪಕಾರ ಮಾಡಬೇಕೆಂಬ ಬುದ್ಧಿಯುಳ್ಳವರೇ ಆಗಿರುತ್ತಾರೆ. ಅಂಚಿತ್ತಿನ ಸಜ್ಜನರುಗಳು ಏಪಲ ಅಗಲಿಗೆ ವಿನಾಶಕಾಲ ಬತ್ತುಂಡಲ ತೊಂದರೆ ಬತ್ತುಂಡಲ ಅಗಲು ಬೇತಗಳಿಗೆ ಉಪಕಾರ ಮಲ್ಪುನೇನೆ ಅಗಲ ಬುದ್ಧಿ ಅಗಲು ಏಪಲ ಬೊಕ್ಕೊರೇನು ದಾದೆ ಮಲ್ಪುಜರು ದ್ವೇಷ ಮಲ್ಪುಜರು ಅಗಲೆ ಏತು ಅಗಲು ಹಿಂಸೆ ಮಲ್ತಂಡಲ ಅಗಲು ಅಗಲಿಗೆ ಹಿಂಸೆ ಮಲ್ಪರೆ ಪೋಪುಜರು ಅಗಲು ಅಗಲಿನೇ ಉದ್ಧಾರ ಮಲ್ಪರೆಗೆ ಎನ್ನುವೆರು ಅಂಚಿತಿನ ಸಜ್ಜನಗಳು ಪಂಡ ಎಕ್ಸಾಂಪಲ್ ದಾದ ಪಂಡ ಗಂಧದ ಮರನು ತುಂಡು ಮಲ್ತಿನ ಆ ಒಂಜಿ ಕೊಡಲಿ ಆಕ್ಸ್ ದಾದೆ ಅಪ್ಪುಂಡು ಅವು ಆಕ್ಸೇ ಏನಪ್ಪುಂಡು ಪರಿಮಳ ಬರ್ಪುಂಡು. ಗಂಧದ ಮರನ ಒಯ್ಟು ನಮ್ಮ ಕಟ್ಟು ಮಲ್ಪನೋ ಆ ಕಟ್ಟು ಮಲ್ಪನ ವಸ್ತು ಕಟ್ಟು ಮಲ್ಪನ ಆ ಕತ್ತಿ ಪರಿಮಳ ಇಜ್ಜಿಂಡಲ ಆ ಗಂಧದ ಮರಕ್ಕೆ ಸ್ಪರ್ಶ ಆದು ಆಯ್ತ ಕತ್ತಿಲದಾದ ಬರ್ಪುಂಡು ಪರಿಮಳ ಬರ್ಪುಂಡು ಅಂಚ ಏರು ದುಷ್ಟರ ಅಂಡಲ ಅದು ಸಜ್ಜನರ ಸಂಘ ಒಂಜಿ ಕ್ಷಣ ಮಾತ್ರ ಅಂಡ ಸಜ್ಜನರ ಸಂಘ ಮಲ್ತಂಡ ಅಗಲಿಗ ಸಜ್ಜನರಗಲ ಅದೇ ಬರ್ಪುಂಡು ಸ್ವಭಾವ ಬರ್ಪುಂಡು ಬಂದು ನೇರು ನೆಟ್ಟೆ ಪಂಪಿರ್ಪಂಡು ಈ ದುಷ್ಟ ಉಲ್ಲ ದುಷ್ಟ ಇತ್ತಂಡಲ ಈ ಸಜ್ಜನರ ಕೆರ್ರೆ ಬಲ್ಲಿ ಆ ಗಂಧದ ಮರಣ ಕಟ್ಟು ಮಲ್ತಿನ ಆಯುಧಲ ಐತನೇ ಸ್ಮೆಲ್ ಲೈಕ್ ಬರ್ಪುಣಾಂಡ ಇದು ನಾರದಿರ್ಲಂಚನೆ ಆ ಮೃಗರಿನಗಲು ರತ್ನಾಕರ ದರಡೋಕಾರ ಅರೇನು ಪುರ ಸಂಘ ಮಲ್ತಿರ್ ಆ ಸಂಘ ಮಲ್ತಿನದಸ್ಕರ ಅಗು ದುರ್ಜನರಗಲೇ ದಾದೆಯಾರು ಸಜ್ಜನರಾಯರು ಒಯ್ತ ಸ್ವಭಾವದ್ದು ಆ ನಾರದಿರ್ನ ಆ ಸಂಘದ ಪರಿವಾದು ನಾರದನ ಸಂಘದ ಆ ದುರ್ಜನ ದಾದೆಯಾರು ಭಕ್ತಾಯರು ಅಂಚೆ ಮೇರ್ನೆಟ್ಟೆ ಪಂಪೆರು ಅಯ್ಯೋ ವಿಧಿಯು ಬಲಿಷ್ಠವು ದಾದ ಮಲ್ಪರಾಪ್ಡು ಇಂದು ವಿಧಿನು ಬಲಿಷ್ಠ ಆತಂಡು ಜನಗಳನ್ನು ಬಹುವಿಧವಾಗಿ ಬಾಧಿಸುತ್ತದೆ. ಜನಗಳಿಗೆ ಮಸ್ತ್ ತೊಂದರೆ ಕೊರೊಂದುಂಡು ಸರ್ವಸಂಘರಹಿತನಾದಾಗ್ಯೂ ಸಜ್ಜನನು ದುಷ್ಟ ಜನರಿಂದ ಬಾಧಿಸಲ್ಪಡುತ್ತಾನೆ. ಯಾನು ಪ್ರತಿಯೊಂದು ಸರ್ವಸಂಘ ರಹಿತ ಆದು ಉಲ್ಲಂಡಲ ಸಜ್ಜನರ ನಗಲೇನು ಪಿರ ಆ ದುಷ್ಟರ ನಗಲು ತೊಂದರೆ ಕೊರ್ರೆಗೆ ಬರ್ಪಿರತ ಒಂದು ವಿಧಿ ಭಾರಿ ಬಲಿಷ್ಠ ಆದುಂಡು ಉಲ್ಟ ಪೋಂದುಂಡು. ಅಯ್ಯೋ ಲೋಕದಲ್ಲಿ ದುಷ್ಟರು ಕಾರಣವಿಲ್ಲದೆ ಅನೇಕ ವಿಧವಾಗಿ ಜನರನ್ನು ಬಾಧಿಸುವರು. ಈ ಲೋಕಡು ದುಷ್ಟರ ನಗಲು ಕಾರಣ ಉಪ್ಪಂದನೆ ಮಸ್ತ್ ಜನಕ್ಕೆ ಪ್ರಾಬ್ಲಮ್ ಕೊರ್ರೆ ಶುರು ಮಲ್ಪಿರು ಜನಕ್ಕಲೇನು ಬಾಧಿಸರೆ ಬಂಡ ಅಗಲಿಗೆ ತೊಂದರೆ ಕೊರೊಂದುಲ್ಲೇರು. ಸರ್ವಸಂಘ ಪರಿತ್ಯಾಗ ಮಾಡಿದವನನ್ನು ಚಾಡಿ ಕೋರದು ಹಿಂಸಿಸುವರು. ಸರ್ವಸಂಘ ಪಂಡ ಪೂರ ಈ ಭೌತಿಕ ಜಗತ್ತದ ಇಂದ್ರ ತೃಪ್ತಿನ ತ್ಯಾಗ ಮಲ್ತದು ಇತ್ತುಂಡಲ ಅಗಲಿನ ಹಿಂಸೆ ಮಲ್ಪರು ಬರ್ಪಿರು. ಅದರಲ್ಲಿಯೂ ಸಾಧುಗಳನ್ನು ವಿಶೇಷವಾಗಿ ಹಿಂಸಿಸುವರು. ಏರು ಸಾಧನಗಳು ತಪಸ್ಸು ಮಲ್ತೊಂದು ಉಪ್ಪೆರು ಹಗಲಿನ ಜಾಸ್ತಿ ಆದು ಈ ದುಷ್ಟ ಜನಕಲು ದಾದ ಮಲ್ಪರು ಹಿಂಸೆ ಮಲ್ಪೆರು. ತಮಗೆ ಸಮನಾರು ಅಥವಾ ಅಧಿಕರನ್ನು ಯಾವಾಗಲೂ ಹಿಂಸಿಸುವುದಿಲ್ಲ. ಏಪಲ ನಮಕ್ ಸಮನ ಆಯ್ನ ಅಂಚನೆ ನಮ್ಮರ್ದು ಮಿತ್ತುಡಿತ್ತಿನ ಸಜ್ಜನರನಗಲು ವೈಷ್ಣವ ಭಕ್ತರನಗಲು ಏಪಲ ಹಿಂಸೆ ಮಲ್ಪುಜರಿಯಲ್ಲ. ಹುಲ್ಲು ತಿಂದು ಜೀವಿಸುವ ಜಿಂಕೆ, ನೀರು ಕುಡಿದು ಬದುಕಿರುವ ಮೀನು ಮತ್ತು ಸಂತೋಷವಾಗಿ ವಿಹಿತ ವ್ಯಾಪಾರವನ್ನು ಮಾಡುತ್ತಿರುವ ಸಜ್ಜನರು ಇವರುಗಳಿಗೆ ಲೋಕದಲ್ಲಿ ನಿಷ್ಕಾರಣವಾಗಿ ಬೇಡನು ಬೆಸ್ತ ದುರ್ಜನ ಇವರುಗಳು ಶತ್ರುಗಳಾಗುವರು. ಹುಲ್ಲು ತಿಂದು ಜೀವಿಸುವ ಜಿಂಕೆ ಪಂಡ ಆ ಜಿಂಕೆ ಬೇತೋಲ ಪ್ರಾಣಿ ಪಕ್ಷಿನ ಕಿಲ್ಲು ಮಲ್ತದು ತಿನ್ಪುಜಿ ಅವು ಕಾಲಿ ಕಾಡಿಡಿತ್ತಿನ ಇರೆ ತಿನ್ನೊಂದು ಪಜಿರ್ ತಿನ್ನೊಂದು ಜೀವನ ಮಲ್ಪುಂಡು ಮನೆ ಪಂದೆ ಹಿಂಸೆ ಮಲ್ಪಂದೆ ಜೀವನ ಮಲ್ತುಂಡಲ ಅವೇನು ದಾದೆ ಮಲ್ಪೇರು ಕೆರ್ರೆಗು ಏರ್ ಬರ್ಪೇರು ಹಂಟರ್ ಬರ್ಪೇರು ಬೇಟೆಗಾರ ಬರ್ಪೇರು ಅಂಚನೆ ಆ ಮನಿ ಪಂದೆ ಆ ನೀರುಡು ಉಪ್ಪುನ ಆ ಮೀನಿನ ಪತ್ತರೆಗು ಮೀನು ಬೆಸ್ತ ಬರ್ಪೆ ಪಂಡ ಆ ಮೀನುಗಾರ ಬರ್ಪೆ ಮೀನು ಪತ್ತು ನಯ ಬರ್ಪೆ ಮನಿ ಪಂದ ಎರೆಗಳು ತೊಂದರೆ ಕೊರ್ಪುಜಿ ಮೀನು ಆ ನೀರುಡು ಸ್ವಿಮ್ಮಿಂಗ್ ಮಲ್ತೊಂದು ಗೊಬ್ಬೊಂದು ಬಸೊಂದು ಮೀನು ಇತ್ತುಂಡಲ ಎರೆಗಳು ಉಪದ್ರ ಕೊರಂದ ಮೀನು ಇತ್ತುಂಡಲ ಅವೇನು ಪತ್ತರೆ ಮೀನುಗಾರ ಬರ್ಪೆ ಅಂಚನೆ ಸಂತೋಷವಾಗಿ ವಿಹಿತ ವ್ಯಾಪಾರವನ್ನು ಮಾಡುತ್ತಿರುವ ಸಜ್ಜನ ಖುಷಿಯಾದ ತನ್ನ ಎಂಜಾಯ್ಮೆಂಟ್ ಮಲ್ತೊಂದು ದೇವರನ್ನ ನಾಮಸ್ಮರಣೆ ಮಲ್ತೊಂದು ಐಟೇ ಕಂಪ್ಲೀಟ್ ಆದ ಶರಣಾಯನ ಆ ಸಜ್ಜನಗಳು ನೆಟ್ಟೆ ತೊಂದರೆ ಕೊರ್ರೆ ದುರ್ಜನಗಳು ಬರ್ಪಿರತ ಮುಗುಲ್ ಪೂರ ಈ ಮೂಜಿ ಜನದ ಶತ್ರುನಗಳು ಜಿಂಕೆದ ಶತ್ರು ಏರಾಪೆರು ಆ ಹಂಟರ್ ಆಪೆರು ಮನಿಪಂದ ಕುಲ್ದಿನ ಜಿಂಕೆ
ಅಂಚೆ ನೀರುಡು ಗೊಬ್ಬೊಂದು ಪಸಂದು ಜೀವನ ಮಲ್ತೊಂದಿತ್ತಿನ ಆ ಮೀನದ ಶತ್ರು ಆ ಫಿಶರ್ ಮ್ಯಾನ್. ಅಂಚನೆ ಖುಷಿಯಾದ ಜೀವನ ಮಲ್ತೊಂದಿತ್ತಿನ ಆ ತಪಸ್ಸು ಮಲ್ತೊಂದಿತ್ತಿನ ಬ್ರಾಹ್ಮಣ ವೈಷ್ಣವ ಭಕ್ತ ಅಂಚಿನ ಸಜ್ಜನರಿಗೆಲ್ಲ ಶತ್ರು ಪಂಡ ದುರ್ಜನರಿಗಳು ಬತ್ತದು ತೊಂದರೆ ಕೊರೊಂದುಲ್ಲದತ ಯಾಂದ ಹಾಲು ಮಲ್ತೊಂದಿಜ್ಜತ ಆಂಡಲ ಈ ದೇಗ್ ಎಂಕುನಿಟೆ ಹಿಂಸೆ ಮಲ್ಪರೆ ಬರೋಂದುಲ್ಲ ಬಂದು ಆ ಬ್ರಾಹ್ಮಣ ಪನೊಂದುಲ್ಲರು. ಅಯ್ಯೋ ಮಾಯೆಯು ಬಲಿಷ್ಠವು. ಒಂದು ಮಾಯ ಮಸ್ತ್ ಸ್ಟ್ರಾಂಗ್ ಉಂಡು. ಮಾಯದ ಜಾಲ ಜಾಸ್ತಿ ಆದ ಮನುಷ್ಯರಿಗೂ ಗೊತ್ತಾಪುಜಿ. ಸತ್ವಗುಣ ರಜೋಗುಣ ತಮೋಗುಣಟ್ಟು ಮನುಷ್ಯರಿಗೆ ಏರು ಸಜ್ಜನರು ಏರು ದುರ್ಜನರು ಬಂದೆ ಏನು ಮಲ್ತೊಂದಿಲ್ಲ ಏನು ಮಲ್ತೊಂದಿಜ್ಜೆ ಪನ್ಪಿನೇ ಗೊತ್ತಾವಂದಿಜ್ಜಿ. ಅದು ಸಕಲ ಲೋಕವನ್ನು ಮೋಹಪಡಿಸುತ್ತದೆ. ಮಕ್ಕಳು ಸ್ನೇಹಿತರು ಹೆಂಡತಿ ಇವರಿಗಾಗಿ ಸರ್ವ ದುಃಖಗಳನ್ನು ಅನುಭವಿಸುವಂತೆ ಮಾಡುತ್ತದೆ. ಈ ಮಾಯಡು ಈ ಭೌತಿಕ ಜಗತ್ತಲ್ಲಿ ಪ್ರತಿಯೊಂದಿಲ್ಲ ಬುಡಿದಿ ಜೋಕುಲು ಫ್ರೆಂಡ್ಸ್ ಬಂದು ಪ್ರತಿಯೊಂದಿಲ್ಲ ದುಃಖಡು ಆಯ್ಬುರುವೆ. ಪರದ್ರವ್ಯವನ್ನು ಅಪಹರಿಸಿ ಹೆಂಡತಿಯನ್ನು ನೀನು ಕಾಪಾಡಿದೆ, ಆದರೂ ಕೊನೆಯಲ್ಲಿ ಎಲ್ಲವನ್ನು ಬಿಟ್ಟು ಒಬ್ಬನೇ ಹೊರಡಬೇಕು. ಇತ್ತೆ ಈ ನಿನ್ನ ಬುಡಿದಿ ಜೋಕ್ಲುನು ಬೇತೆಗಳ ದೊಡ್ಡ ಲಕ್ಕ ಅಂದು ದೇವಸ್ಥಾನದ ದೊಡ್ಡ ಲಕ್ಕ ಅಂದು ದೇವಸ್ಥಾನದ ಬಂಗಾರ ಲಕ್ಕ ಅಂದು ನಿನ್ನ ಬುಡಿದಿ ಜೋಕ್ಲಿನ ಈ ರಕ್ಷಣೆ ಮಲ್ತಾ ಅಂಡ ಲಾಸ್ಟ್ ಅನಗ ಈ ಅಗಲಿನ ಏರಿನ ಲೆಸೊಂದು ಪೋರೆಜ್ಜಿ ಈ ಒರಿಯೇ ಪೋಡಾಪುಂಡು. ನನ್ನ ತಾಯಿ, ನನ್ನ ತಂದೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ ಎಂಬುದಾಗಿ ಜನರಿಗೆ ಮಮತೆಯು ಸುಮ್ಮನೆ ಬಾಧಿಸುತ್ತದೆ. ಎನ್ನ ಪಪ್ಪ, ಎನ್ನ ಅಮ್ಮ, ಎನ್ನ ಬುಡೇದಿ, ಎನ್ನ ಜೋಕುಲು, ಎನ್ನ ಇಲ್ಲು ಬಂದು ಆ ಜನಕ್ಕುಲೆಗು ಐತ ಮಿತ್ತದ ಅಟ್ಯಾಚ್ಮೆಂಟ್, ಐತ ಮಿತ್ತದ ಮಮತೆ ಪ್ರೀತಿ ఆయన ಪೊಕ್ಕಡೆ ನೆಟೆ ದುಃಖಕ್ಕೂ ಪಾಡುಂಡು. ದ್ರವ್ಯವನ್ನು ಸಂಪಾದಿಸಿ ಕೊಡುತ್ತಿರುವವರೆಗೂ ಬಂಧುಗಳು ಆಧರಿಸುವರು. ಒಂದು ಪೂರ ಎನ್ನ ಜೋಕುಲು ಬುಡೇದಿ ಜೋಕುಲು ಮಮ್ಮಿ ಪಪ್ಪ ಬಂದು ಏಪ ಮಟ್ಟ ಈ ಭೌತಿಕ ಜಗತ್ತಿನ ಸಂಪಾದನೆ ಮಲ್ಪನೋ ಅದ ಮುಟ್ಟ ಈ ಏಪ ಮಟ್ಟ ಉಲ್ಲನೋ ಅದ ಮುಟ್ಟ ಮಾತ್ರ ನಿನ್ನ ಸಂಬಂಧಗಳು ನಿನ್ನನ್ನು ದಾದ ಮಲ್ಪೆರು, ಸತ್ಕಾರ ಮಲ್ಪೆರು, ನಿಕ್ಕೆ ರಿಸ್ಪೆಕ್ಟ್ ಕೊರ್ಪೆರು. ಧರ್ಮ ಮತ್ತು ಅಧರ್ಮಗಳು ಮಾತ್ರವೇ ಮನುಷ್ಯನ ಜೊತೆಯಲ್ಲಿ ಬರುತ್ತದೆ. ಬುಡಿದಿ ಜೋಕುಲ ಒಂದು ಪುರ ಏಪ ಮುಟ್ಟ ಒಪ್ಪು ಈ ಏಪ ಮುಟ್ಟ ಉಲ್ಲನೋ ಏಪ ಮುಟ್ಟ ಸಂಪಾದನೆ ಮಲ್ತು ಕೊರ್ಪನೋ ಅದ ಮುಟ್ಟ ಮಾತ್ರ ನಿನ್ನ ಬಂಧು ನಗಲು ಏಪ ಈ ಪೋಪನೋ ಅದ ನಿನ್ನ ಬಂಧು ನಗಲು ಪುರ ನೆಟೆನೆ ಭೌತಿಕ ಜಗತ್ತಿಡೆ ಉಪ್ಪರು ಅಂಡ ಈ ದಾದ ಕೊನಪ್ಪ ನಿನ್ನ ಧರ್ಮದ ಕೆಲಸ ಅಂಚ ನಿನ್ನ ಅಧರ್ಮದ ಕೆಲಸ ಏನ ಮಲ್ತ ಅವು ಈ ನಿನ್ನೊಟ್ಟಿಗೂ ಬಸೊಂದು ಪೋಪ. ಧರ್ಮದ ಕೆಲಸ ದೇವರನ್ನ ಭಕ್ತಿ ಮಲ್ತಂಡ ಆ ದೇವರನ್ನ ಭಕ್ತಿ ದೇವರ ನೆನಪುದೀದು ನಿನ್ನ ನೆಕ್ಸ್ಟ್ ಜನ್ಮಡು ದೇವನಿಗೆ ಎಡ್ಡೆ ಜನ್ಮ ಕೊರ್ವೆರು ಅಂಡ ಈ ನಿನ್ನ ಅಧರ್ಮಲ ನಿನ್ನ ಒಟ್ಟಿಗೆ ಬರ್ಪುಂಡು. ಈ ಪಾಪದ ಕೆಲಸ ಮಲ್ದಂಡ ಅವಳ ನಿನ್ನ ಒಟ್ಟಿಗೆ ಬರ್ಪುಂಡು. ಖಾಲಿ ಕೊನರ ಏನೊಪ್ಪುನು ಧರ್ಮದ ಕೆಲಸ ಬೊಕ್ಕ ಅಧರ್ಮದ ಕೆಲಸ ಮಾತ್ರ ನಮಕ್ ನೆಟೆ ಕೊನರೆಪ್ಪುನು ಬೆತೆ ಓಲ ನಮಕ್ ಕೊನರೆಜ್ಜಿ ಅವೆನ್ ಪೂರ ನೆಟೆನೆ ಬುಡ್ದು ಪೋಡು. ಧರ್ಮ ಅಧರ್ಮಗಳಿಂದ ಸಂಪಾದಿಸಿದ ದ್ರವ್ಯದಿಂದ ಪೋಷಿಸಲ್ಪಟ್ಟ ಜನರು ಪೋಷಕನು ಸತ್ತರೆ ಅವನನ್ನು ಬೆಂಕಿಯಿಂದ ಸುಟ್ಟು ತುಪ್ಪ ಅನ್ನವನ್ನು ಭೋಜನ ಮಾಡುವರು. ಧರ್ಮ ಬೊಕ್ಕ ಅಧರ್ಮಡು ನಮ್ಮ ಸಂಪಾದನೆ ಮಲ್ತಿನ ದೊಡ್ಡು ಆ ದೊಡ್ಡುಡು ನಮ್ಮ ಜೋಕ್ಲಿನ ಬುಡಿದಿ ಜೋಕ್ಲಿ ನಮ್ಮ ದಾದ ಮಲ್ಪ ಮಲ್ಲ ಮಲ್ಪ ಅಕಲಿನ ರಕ್ಷಣೆ ಮಲ್ಪ ನಮ್ಮ ರಕ್ಷಣೆ ಮಲ್ಪನಾಗಲು ಪೋಷಕ ಪಂಡ ಏರು ರಕ್ಷಣೆ ಮಲ್ಪೆರೋ ಅಗಲು ಏಪ ಮುಟ್ಟ ಉಲ್ಲೆರು ಅದ ಮುಟ್ಟ ಮಾತ್ರ ಅಗಲು ಸೈತಿನ ಬೊಕ್ಕ ಅಗಲಿನ ಒಂಜಿ ಕ್ಷಣಟೆ ಅಗಲಿನ ದೇಹನು ಪೊತ್ತಾದ ಪಾಡ್ದು ದಾದ ಮಲ್ಪೆರು ಪೊರ್ಲಾದ ಅಗಲು ಇಲ್ಲಡು ನೆಯ್ ನುಪ್ಪು ಪಾಡೊಂದು ಉಣ್ಪೆರು ಪಂಡಗಲು ಒಣಸು ಮಲ್ಪೆರು ಖುಷಿ ಆಪೆರು ಅಗಲು ಪಂಡ ಅಗಲೊಟ್ಟು ನಿನ್ನೊಟ್ಟು ಅಗಲು ಬರ್ಪುಜೆರು ಅಗಲು ಅಗಲ ಜೀವನ ಮಲ್ಪೆರು ಖುಷಿಯಾದ ಉಪ್ಪೆರು. ಪರಲೋಕಕ್ಕೆ ಹೋಗುವಾಗ ಮನುಷ್ಯನಿಗೆ ತಾನು ಮಾಡಿದ ಧರ್ಮ ಅಧರ್ಮಗಳು ಮಾತ್ರ ಅನುಸರಿಸಿ ಬರುತ್ತದೆ. ಪರಲೋಕ ಬಂಡ ವಾಲೋಕ ನಮ್ಮ ಪೋಪ ಬಂದು ಗೊತ್ತುಜ್ಜಿ ಐಕ್ ಪರಲೋಕ ಬಂದ್ಪೆರು. ವಾಲೋಕ ಪೋಪ ಬಂದು ನಮಕ್ ನಮ್ಮ ಓ ನಿರ್ಧಾರ ಮಲ್ಪುಣು, ನಮ್ಮ ಕರ್ಮನೆ ನಿರ್ಧಾರ ಮಲ್ಪುಣು. ನಮ್ಮ ಧರ್ಮದ ಕೆಲಸ ಮಲ್ತನ ನಮ್ಮ ಉನ್ನತ ಲೋಕ ಪೋಪ ಇಜಿಂಡ ನಮ್ಮ ದೇವರ್ನ ಲೋಕಗೂ ಪೋಲಿ ನಮ್ಮ ಅಧರ್ಮದ ತಾದಿಡ ನಮ್ಮ ಕೆಲಸ ಮಲ್ತಂಡ ಅವು ನಮ್ಮ ಈ ಭೂಮಿದ ತಿರ್ತದ 7 ಲೋಕ ಉಂಡು ಅಡೆ ನಮ್ಮ ಪೋಪ ಖಾಲಿ ನಮ್ಮೊಟ್ಟಿಗೆ ಬರ್ಪಿನ ಪಂಡ ನಮ್ಮ ಧರ್ಮದ ಕೆಲಸ ಬೊಕ್ಕ ನಮ್ಮ ಅಧರ್ಮದ ಕೆಲಸ ಮಾತ್ರ ನಮ್ಮನ್ನು ಅನುಸರಣೆ ಮಲ್ತೊಂದು ಬರ್ಪುಂಡು ಬೊಕ್ಕ ಪ್ರತಿ ಒಂಜಿಲ ನಮ್ಮನ್ನು ಇದ ಮಟ್ಟ ಈ ಭೌತಿಕ ಜಗತ್ತಿಡು ಅನುಸರಣೆ ಮಲ್ತೊಂದಿತ್ತಿನ ಬುಡೆದಿ ಜೋಕುಲು ಕಣನೆ ಅಗುಲ್ಲ ಪೂರ ನೆಟನೆ ಒರಿದು ಪೋಪೆರು. ಹಣ ಮಕ್ಕಳು ಬಂಧುಗಳು
ಯಾರೂ ಬರುವುದಿಲ್ಲ. ಪಾಪ ಕೃತ್ಯವನ್ನು ಮಾಡಿದ ಮನುಷ್ಯರಿಗೆ ಕಾಮವು ಹೆಚ್ಚುತ್ತದೆ. ಏರು ಪಾಪದ ಕೆಲಸ ಏರು ಮಲ್ಪೆರು ಮನುಷ್ಯ ಆಗಲಿ ಕಾಮ ಅನ್ಲಿಮಿಟೆಡ್ ಡಿಸೈರ್ ಅವು ಜಾಸ್ತಿ ಅವಂದೆ ಪೋಪು ನನ್ನಲ ಪಾಪದ ಕೆಲಸ ಮಲ್ಪುಗ ಪನ್ಪಿನ ಏರು ಎಡ್ಡೆ ಕೆಲಸ ಮಲ್ಪೆರೋ ಸಜ್ಜನರು ಉಪ್ಪೆರೋ ಆಗಲೇ ಏಪಲ ಪಾಪದ ಕೆಲಸ ಮಲ್ಪನಕ ಬುದ್ಧಿ ಬರ್ಪುಜಿ ಆಗಲೇ ಏಪಲ ಎಡ್ಡೆ ಕೆಲಸ ಮಲ್ಪೆರು ಪರ ದುಃಖಿ ಪಂದು ಎನ್ವಿರಗಳು ಬೇತಂಗಲ ದುಃಖನೇ ಎನ್ನ ದುಃಖ ಪಂದು ಎನ್ವಿರು ಅಂಡ ಪಾಪದ ಕೆಲಸ ಮಲ್ಪನಗಳು ಬೇತೆಗಲ ದುಃಖನೇ ಎನ್ನ ಸುಖ ಪಂದು ಅಗಲು ಎನ್ನುವರು. ಪುಣ್ಯವಂತರಿಗೆ ದುರಾಶೆ ಹೋಗುತ್ತದೆ. ಜನರು ಯಾವಾಗಲೂ ಹಣ ಮುಂತಾದನ್ನು ಸಂಪಾದಿಸಬೇಕೆಂದು ವ್ಯರ್ಥವಾಗಿ ವ್ಯಾಕುಲ ಚಿತ್ತದಿಂದ ಕ್ಲೇಶ ಪಡುತ್ತಿರುವರು. ಪುಣ್ಯವಂತರನಗಳಿಗೆ ಸಜ್ಜನರನಗಲೇ ದುರಾಸೆ ಪಂಪಿನ ಪೋಪುಣು ಆಸೆನೇ ಪೋಪುಣಗಳು ದೇಗ ಪಂಡಾಗಲೇ ಗೊತ್ತುಂಡು ಯಾನಿತ್ಯ ಜನ್ಮ ದೇವರಿಗೆ ಕೊಡ್ತಿರು ಜನ್ಮ ಕೊರ್ನೆಡ್ಬೇಕ ಪ್ರತಿ ಒಂಜಿಲ ದೇವರಿಗೆ ಗೊತ್ತುಂಡು ಏನ ಗೆತ್ತು ನೋಡು ಏನ ಅಗಲೆ ಕೋರೋಡು ಪನ್ಪಿನ ದೇವರಿಗೆ ಪ್ರತಿ ಒಂಜಿಲ ಗೊತ್ತುಂಡು ಪನ್ಪಿನ ಆ ಒಂಜಿ ಅಗಲೆಗ್ ದಾದೆಪ್ಪುಂಡು ಭಾವನೆ ಎಪ್ಪುಂಡು ಅಗಲು ದುರಾಸೆಗೂ ಇತ್ತಿನ ಆ ಆಸೆಗಗಳು ಪೋಪುಜರು. ಹರಿವು ಆಗಬೇಕೆಂದು ನಿಯಮಿಸಿರುವುದು ಹಾಗೇ ಆಗುತ್ತದೆ. ಭಗವಂತ ಏನ ಎನ್ನುವೆರು ಅವು ಖಂಡಿತವಾದಲ ಆಪುನು. ನಮ್ಮ ಏತು ಆಸೆ ಪಂಡಲ ದೇವರು ಸಂಕಲ್ಪ ಮಲ್ದು ಜಿಂಡ ಅವು ಅವರಿಗೆ ಸಾಧ್ಯನೇ ಅಜ್ಜಿ ಇತ್ತೆ ದೇವರು ನಮಕ್ ಏನ ಕೊರಡು ಬಂದು ಸಂಕಲ್ಪ ಮಲ್ತಂಡ ಮಾತ್ರ ದೇವರ ನಿರ್ಣಯ ಏನು ಉಂಡು ಅವೇ ಅವರಿಗೆ ಸಾಧ್ಯ. ಇತ್ತು ಮಲ್ಲ ಬಿಲ್ಡಿಂಗ್ ನಮಕ್ ಫ್ಲಾಟ್ ಬೋರ್ಡು ರಡ್ಡು ಕರೋಡ್ದ ಬಂದು ನಮ್ಮ ಎನ್ನುಂಡಲ ದೇವರ ಮೇನು ನಮಕ್ ಕೊರಡು ಬಂದು ಸಂಕಲ್ಪ ಮಲ್ದು ಜಿಂಡ ಅವು ಅವರಿಗೆ ಸಾಧ್ಯನೇ ಅಜ್ಜಿ. ಈ ರೀತಿ ನಿರ್ಣಯ ಉಳ್ಳವರಿಗೆ ಯಾವಾಗಲೂ ಚಿಂತೆಯು ಬಾಧಿಸುವುದಿಲ್ಲ. ನಮ್ಮ ನೆಟ್ಟದ ಆದಾಯ ನೋಡ್ಕೊಂಡ ಹರಿವು ಆಗಬೇಕೆಂದು ನಿಯಮಿಸಿರುವುದು ಹಾಗೆಯೇ ಆಗುತ್ತದೆ. ದೇವರದಾದ ನಿರ್ಣಯ ಮಲ್ದಿರು ನಮಕ್ ಏನ ಕೊರಡು ಬಂದು ಆ ಟೈಮಿಡು ದೇವರು ನಮಕ್ ಕೊರ್ಪೆರು ಅಂಡ ಆ ಟೈಮ್ ಬತ್ತು ಜಿಂಡ ನಮಗ್ ಇತ್ತೇನೆ ಬೋರ್ಡು ಇತ್ತೇನೆ ಬಂದು ನಮ್ಮ ನಿರ್ಧಾರ ಮಲ್ತಂಡ ದೇವನ ಸಂಕಲ್ಪ ಆತ ಜಿಂಡ ಅವು ನಮಕ್ ತಿಕ್ಕರಿಗೆ ಸಾಧ್ಯ ಅಜ್ಜಿ. ಇನ್ನಿತ ದಿನಡು ಇನ್ಯಾಯ ಈ ಭೌತಿಕ ಜಗತ್ತು ಬುಡೋಡು ఆయన ఆత్మ పోడు పండనే దేవరు ఆ దినుటವು ಆತ್ಮಡು ಅದೇ ಪೋಪುಂಡು. ಈ ರೀತಿ ನಿರ್ಣಯ ಉಳ್ಳವರಿಗೆ ಯಾವಾಗಲೂ ಚಿಂತೆ ಬಾಧಿಸುವುದಿಲ್ಲ. ಅಂಚನಮಯ್ಯ ಪಲ ಎನ್ನುಂಡ ಒಂದು ಪ್ರತಿ ಒಂಜಲ ದೇವರನ್ನ ಇಚ್ಛದ ಪ್ರಕಾರನೇ ಆಪಿನಿ ಇತ್ತೆಂಕೆ ದೇವರನ್ನ ಇಚ್ಛದ ಪ್ರಕಾರನೇ ದೇವರು ಈ ಎಂಕು ಭಕ್ತಿದ ಮಾರ್ಗನು ಕೊರಿಯರು ಬಂದು ನಮ್ಮ ಅಂಚ ಏಪಲ ನಿರ್ಣಯ ಮಲ್ತಂಡ ಒಂದೇನು ನಮ್ಮ ಬುಡ್ರೆ ಬಲ್ಲಿ ಭಕ್ತಿನು ದೇಪಂಡ ನಮ್ಮ ಸನಾತನ ಧರ್ಮ ನಮ್ಮ ಮನುಷ್ಯನ ಧರ್ಮನೇ ದೇವರನ್ನು ತೆರೆಯೋಣ. ದೇವರೆಲ್ಲ ನಮ್ಮ ಇಲ್ಲಡು ಒಂಜಿ ಮೆಂಬರ್ ಉಳ್ಳೇರು ದೇವರನ ಬಗ್ಗೆಲ್ಲ ನಮ್ಮ ತೆರೆಯೋಡು ಖಾಲಿ ಕಣನ ಬುಡಿದಿ ಜೋಕುಲ್ನ ನಮ್ಮ ಸಂಬಂಧದಾಗಲ್ನ ಮಾಮಿ ತಮ್ಮಲನ ಅಗಲ್ನ ಬಗ್ಗೆನೇ ನಮ್ಮ ತೆರೆಯೋರಿಗೋಸ್ಕರ ದೇವರು ನಮಕ್ ನೆಟ ಜನ್ಮ ಕೊಡ್ತೀನಿ ಅತ್ತು. ದೇವರು ನಮಕ್ ಜನ್ಮ ಮನುಷ್ಯ ಜನ್ಮ ನಮಕ್ ದೇಗ ಕೊಡ್ತೀನಿ ಪಂಡ ಈ ಮನುಷ್ಯ ಜನ್ಮಡು ಮಾತ್ರ ದೇವರನ್ನ ಅರ್ಥ ಮಲ್ತೊಂದು ದೇವರನ್ನ ಲೋಕಗೂ ಪಿರ ಪೋಲಿ ಪನ್ಪಿನ ಭಾವನೆಡು ನಮ್ಮನ್ನು ಸುಧಾರೆಗೋಸ್ಕರ ದೇವರು ನಮ್ಮ ಪಾಪದ ಈ ಒಂದೇನು ದೆಪ್ಪರೆಗೋಸ್ಕರ ಈ ಮನುಷ್ಯ ಜನ್ಮ ನಮಗೆ ಕೊಡ್ತೀನಿ. ಆ ದೇವರನ್ನ ಇಚ್ಛದ ಪ್ರಕಾರ ಆಪಿನ ಪನ್ಪಿನ ಈ ಭಾವನೆ ಈ ನಿರ್ಣಯ ನಮಗೆ ತೊಂದಡ ನಮಗೆ ಚಿಂತೆ ಪನ್ಪಿನ ಉಪ್ಪುಜಿ. ಈ ಚರಾಚರಾತ್ಮಕ ಪ್ರಪಂಚವೆಲ್ಲವೂ ದೈವ ದೀನವು. ಪ್ರತಿ ಒಂಜಿ ಚರಾಬಕ ಅಚರ ಪ್ರತಿ ಒಂಜಿಲ ಆ ದೇವರನ್ನ ಅಧೀನಾಡು ಉಂಡು. ಆದುದರಿಂದ ಜನನ ಮರಣಗಳನ್ನು ದೈವವು ತಿಳಿದಿದೆ. ಪ್ರತಿ ಒಂಜಿಲ ದೇವರನ್ನ ಕಂಟ್ರೋಲ್ ಉಪ್ಪನಾಗ ನಮ್ಮ ಎರಡ್ದಿಲ ಡಿಸೈಡ್ ಮಲ್ಪರೆಗೆ ಆಪುಜಿ. ಅರ್ನನೆ ಜನ್ಮಲ ಅರ್ನನೆ ನಿರ್ಧಾರದ ಪ್ರಕಾರ ಅರೆ ಗೊತ್ತುಂಡು ನಮ್ಗೆ ಓ ಜನ್ಮ ಕೊರಡು ಅರೆ ಗೊತ್ತುಂಡು ನಮ್ಮನ್ನು ಏಪ ಕೆರಡು ನೆಟ್ಟಿಡ್ದು ಈ ಬಾಡಿಗೆದ ದೇಹನು ಏಪ ದೆತ್ತದು ಈ ಆತ್ಮನು ಪಿದೆ ದೆಪ್ಪಡು ಕುಡೊಂಜಿ ಜನ್ಮ ಕುಡೊಂಜಿ ದೇಹಡು ಏಪ ಕೊರಡು ಒಯ್ಕು ಕೊರಡು ನಾಯ ಪುಚ್ಚನ ಪ್ರಾಣಿನ ಓ ಕೊರಡು ಪ್ರತಿ ಒಂಜಿಲ ದೇವರಿಗೆ ಗೊತ್ತುಂಡು. ದೈವ ತಿಳಿದಿದೆ ಇನ್ನಾರು ತಿಳಿಯಲಾರವು. ನಮಕ್ ಪ್ರತಿ ಎರೆಗಳ ಗೊತ್ತುಜ್ಜಿ ನಮ್ಮ ಏಪ ಸೈಪ ನಮ್ಮ ಏಪ ಪಿರ ಕುಡನ್ ಜನ್ಮ ನಮಕ್ ಒಲ್ಪ ತಿಕ್ಕೊಂಡು ವಾ ಲೋಕೊಡು ತಿಕ್ಕೊಂಡು ವಾ ದೇಹಡು ದೇವರು ನಮಗೆ ಜನ್ಮ ಕೊರ್ಪೆರು. ಈ ಆತ್ಮನು ದೆತ್ತದು ಮನಸ್ಸು ಬುದ್ಧಿ ಅಹಂಕಾರ ದೊಟ್ಟುಗು ಬೇತೆ ವಾ ದೇಹ ಕೊರ್ಪೆರು ವಾ ಜನ್ಮ ಕೊರ್ಪೆರು ಬಂದು ಖಾಲಿ ಭಗವಂತಕ್ಕೆ ಮಾತ್ರ ತೆರೆದಿನಿ. ಬೇತೆ ಎರೆಗಳ ನಮ್ಮ ಸಂಬಂಧಗಳಿಗಳ ಮಾಮಿ ತಮ್ಮಲೆಗಳ ಎರೆಗಳ ತೆರೆದುಚಿ ಖಾಲಿ ಹಗಲು ನಮ್ಮ ಉಪ್ಪು ನಂಗೆ ಮಾತ್ರ ನಮ್ಮ ನಗಲು ತೆರೆದಿರು
ಬೊಕ್ಕದ ಪ್ರಶ್ನೆ ಪ್ರತಿ ಒಂಜಿಲ ದೇವರಿಗೆ ಗೊತ್ತು. ದೇವರಿಗೂ ದುಂಬುದಲ ಗೊತ್ತುಂಡು ನಮ್ಮ ಏನಾದಿತ್ತ ಇತ್ತೆ ನಮ್ಮ ಏನು ಮಲ್ತೊಂದುಲ್ಲ ಪೂರ ದೇವರು ಅಲ್ಪ ರೆಕಾರ್ಡ್ ಮಲ್ದಿತ್ತೇನೆ ಅಂಜನೆ ನೆಕ್ಸ್ಟ್ ಜನ್ಮಲ ನಮ್ಮ ತಾದ ಕೊರ್ಪೆರು ಅವು ಪ್ರತಿ ಒಂಜಿ ದೇವನ ದೇಪಂಡ ದೇವರನ್ನ ಪ್ರತಿ ಒಂಜಿಲ ಚರಾಚರ ವಸ್ತುಲ ದೇವರನ್ನ ಅಧೀನಡುಂಡು ಯಾಕಂದ್ರೆ ಅರೆಗೆ ಪ್ರತಿ ಒಂಜಿಲ ಗೊತ್ತು. ಎಲ್ಲಿದ್ದರೂ ಭಗವಂತನ ಇಚ್ಛಾನುಸಾರವಾಗಿ ಆಗಬೇಕಾದುದು ಹಾಗೇ ಆಗುತ್ತದೆ. ನಮ್ಮ ಒಲ್ಪ ಒಂಜಿ ಲೋಕಡಲೊಪ್ಪಡು 14 ಬ್ರಹ್ಮಾಂಡ ಲೋಕಡು ಒಟ್ಟೆಲೊಪ್ಪಡು ದೇವರನ್ನ ಇಚ್ಛದ ಪ್ರಕಾರನೇ ಪ್ರತಿ ಒಂಜಿಲ ಆವರೆಗೂ ಕಾರಣ. ಜನರಾದರೂ ಅದನ್ನರಿಯದೆ ವ್ಯರ್ಥವಾಗಿ ಶ್ರಮ ಪಡುತ್ತಾರೆ. ಅವೇನು ಬಿಡ್ದು ಪ್ರತಿ ಒಂಜಿ ಮನುಷ್ಯಲ ವ್ಯರ್ಥವಾದ ಶ್ರಮ ಮಲ್ತೊಂದಿಲ್ಲ. ನಮ್ಮ ಪೂರ ಶ್ರಮ ಮಲ್ಪ ನಮ್ಮ ಕವು ಬೋಡು ಒಂದು ಬೋಡು ಬಂದು ನಮ್ಮ ಪ್ರಯತ್ನ ಮಲ್ತೊಂದಿಲ್ಲ. ಆಂಡ ಅವು ಪ್ರಯತ್ನಗೋಸ್ಕರ ಆಯ್ತ ಫಲ ಏಪ ಕೊರಡು ಅದಗನೇ ದೇವರು ಕೊರ್ಪೆರು ಪ್ರತಿ ಒಂಜಿಲ ದೇವರಿಗೂ ಗೊತ್ತು. ಅಯ್ಯೋ ಪಾಪ, ಅಭಿಮಾನದಿಂದ ವ್ಯಗ್ರಚಿತ್ರರಾದ ಮನುಷ್ಯರಿಗೆ ದುಃಖವು ತಪ್ಪುವುದಿಲ್ಲ. ಈ ಮನುಷ್ಯರನಗಲೆಗೂ ಈ ಅಭಿಮಾನದಾದ ಪಂಡ ಯಾನು ಮಲ್ತನ್ನ ಮಾತ್ರ ಕೆಲಸ ಅವರಿಗೆ ಸಾಧ್ಯ ಎನ್ನಡ್ದು ಮಿತ್ತು ಉಲೆಜ್ಜಿ ಯಾನ್ ಪಂಡನೆ ಪ್ರತಿ ಒಂಜಿ ಆಪುಂಡು ಯಾನ್ ಆಯನ ಕಂಟ್ರೋಲ್ ಮಲ್ಪೆ ಯಾನ್ ಉಮ್ಮೆನ ಕಂಟ್ರೋಲ್ ಮಲ್ಪೆ ಈ ಯಾನ್ ಪಂಡ ಲೆಕ್ಕಕ್ಕೆ ನೋಡು ಎಜ್ಜಿ ನಮ್ಮ ಕಾಲಿ ನಿಮಿತ್ತ ಮಾತ್ರ. ನಮ್ಮ ಹೃದಯಡಿತ್ನ ಪರಮಾತ್ಮನ ಮುಖಾಂತರ ನಮ್ಮ ಪನ್ಪಿನಿ ಆ ಭಗವಂತ ನಮ್ಮಡ ಪನ್ಪಾನು. ಮಹಾಪಾಪಗಳನ್ನು ಮಾಡಿ ಆದರೂ ಪ್ರಯಾಸದಿಂದ ಇತರನ್ನು ಪೋಷಿಸುವರು. ಎಂಚಾಡಲ ಮಲ್ತು ಮಸ್ತ್ ಪಾಪ ಮಲ್ತದಲ್ಲ ಬೇತಗಳೇನು ಭಂಗ ಕೊಡ್ತಲ್ಲ ಬೇತಗಳಿಂದ ಆದ ಮಲ್ಪೇರು ರಕ್ಷಣೆ ಮಲ್ಪೇರು. ಮನುಷ್ಯನ ಗಳಿಸಿದ ಹಣವನ್ನೆಲ್ಲ ಅವನ ಬಂಧುಗಳು ಯಾವಾಗಲೂ ಅನುಭವಿಸುವರು. ಎಂಕು ಭಂಗವತ್ತನ್ನೆಲ್ಲ ಮಲ್ಲೆಜ್ಜಿ ಎನ್ನ ಬುಡಿದಿ ಜೋಕುಲೆಗೂ ಎನ್ನ ಬಂಧು ನಗಲಿಗೆ ದೊಡ್ಡ ಬೋಡು ಬಂದು ಅಗುಲ್ದಾದ ಮಲ್ಪೇರು ಕಷ್ಟ ಬತ್ತದು ದುಡ್ಡು ಸಂಪಾದನೆ ಮಲ್ಪೇರು ಅವನ ಬಂಧುಗಳು ಯಾವಾಗಲೂ ಅನುಭವಿಸರು. ಅಂಜನೆ ಒಟ್ಟು ಮಲ್ತದ್ದು ಇದು ದೊಡ್ಡ ಪೂರ ಸೀದ ದೇವರನ್ನ ಧರ್ಮ ಮಲ್ಪಂದೆ ದೇವರನ ಬಗ್ಗೆ ಚೂರ್ಲ ತೆರಿಯಂದ ಸೀದ ಗಂಟು ಕಟ್ಟು ದೀತಿನ ದೊಡ್ಡನ್ನು ಬುಡ್ದು ಸೀದ ಪೋಪೆ ಅವೇನು ಏರ್ತಿನಿವೇರು ఆయన ಬುಡಿದಿ ಜೋಕುಲು ಅಂಜನೆ ఆయన ಬಂಧು ನಗುಲು. ಮೂಢನಾದ ತಾನೊಬ್ಬನೇ ಅದರ ಪಾಪ ಫಲವನ್ನು ಅನುಭವಿಸುವನು. ಅಂಡ ಆ ಅಧರ್ಮೋಡು ಮಲ್ತಿನ ಆ ದೊಡ್ಡದ ಪಾಪನು ಏರ್ ತಿನ್ಪೇರು ಆಯ ಮಲ್ದಿನ ఆయనే ತಿನ್ಪೆ. ಅಧರ್ಮೋಡು ಮಲ್ದಿನ ಆ ದೊಡ್ಡನು ಜಮ ಮಲ್ತದು ಆಯ ಸೈತ್ ಪೋಪೆ ಸೈತಿನ ಬೊಕ್ಕ ಆ ದೊಡ್ಡನು ఆయన ಬಂಧು ಬಳಗದಗುಲು ತಿನ್ಪೇರು. ಅಂಡ ಐತ ಮಲ್ದಿನತ ಕರ್ಮ ಐತ ಪಾಪನು ಏರ್ ತಿನ್ನೋಡು ಆಯ ಮಲ್ದಿನ ఆయనే ತಿನ್ನೋಡು. ನಮ್ಮ ಏಪ ಮುಟ ನೆಟ್ಟ ನಮ್ಮ ಕರ್ಮ ಮುಗಿಯು ಜೋ ನಮ್ಮ ಕರ್ಮ ತಿನ್ನರೆಗೋಸ್ಕರ ನಮ್ಮ ಬೇತೆ ಬೇತೆ ಜನ್ಮದೆತ್ತದು ಬರ್ಪ ಇತ್ತೆ ನಮ್ಮ ದುಂಬದ ಜನ್ಮ ನಮ್ಮ ಒಂತೆ ಕರ್ಮ ತಿಂದು ತಿಂದು ಬೊಯ್ದು ಅವು ನಮ್ಮ ಮರಣಿ ತೂದಿತ್ತ ಅಮ್ಮನ ಬಂಜಿಡು ಒಂತೆ ನಮ್ಮ ಕರ್ಮ ಒರಿದಿತ್ತಸ್ಕರ ಪಿರ ನಮ್ಮ ಮನುಷ್ಯ ಅದು ಅಮ್ಮನ ಬಂಜಿಡ್ಲ ಬಂಗ ಬತ್ತದು ನಮ್ಮ ಪಿದೆ ಬತ್ತದು ಪಿರ ನಮ್ಮ ಕರ್ಮ ಮಲ್ಪುವ ಅದಕ್ಕೋಸ್ಕರ ನಮ್ಮ ಈ ಕರ್ಮನು ತಿನ್ನೋದಕ್ಕೋಸ್ಕರ ದೇವರು ನಮಕ್ ದಾದಿ ಕೊರ್ಪೇರು ಜನ್ಮ ಕೊರ್ಪೇರು ಅಂಚ ಪಂಡ ನೆಟ್ಟು ನಮ್ಮ ದಾದ ತೂವಲ್ ಪಂಡ ನಮ್ಮ ಏತು ದೊಡ್ಡ ಒಟ್ಟು ಮಲ್ತೊಂದಲ್ಲ ಅವೇನು ಬಂಧು ಬಳಗದಗಳು ತಿನ್ವೇರು ಅಂಡ ನಮಕ್ ಆಯ್ತ ಅಧರ್ಮಡು ಮಲ್ತಿನ ದೊಡ್ಡದ ಫಲ ನಮ್ಮನೆ ಅನುಭವ ಮಲ್ಪೊಡಾಕೊಂಡು ಈ ರೀತಿ ಹೇಳುತ್ತಿರುವ ಆ ಋಷಿಯನ್ನು ಕೊಲ್ಲದೆ ಬಿಟ್ಟು ಭಯಕ್ರಾಂತನಾಗಿ ಗುಳಿಕನು ಕೈ ಮುಗಿದು ಕ್ಷಮಿಸಬೇಕೆಂದು ಪುನಃ ಪುನಃ ಕೇಳಿಕೊಂಡನು. ಒಂದೇ ಪೂರ ತೆರೆದರಿಗೂ ದಾದಂಡು ಬುದ್ಧಿ ಬತ್ತನು ಎರೆ ಗುಳಿಕದಾದ ಮಲ್ತಿತ್ತೇರೆ ಅಲ್ಪ ದೇವಸ್ಥಾನ ನೋಡಿತ್ತಿನ ಆ ಬ್ರಾಹ್ಮಣಗೂ ಕೆರ್ರೆಗೂ ರೆಡಿ ಮಲ್ಪೇರು ದೇಪಡ ಅರೇನು ಕೆರೆದು ದೇವಸ್ಥಾನದ ಆ ಬಂಗಾರದ ಕಲಶನು ಒಂದಿನ ಪೂರ ಏನು ಲಕ್ಕದ ಪಸಂ ಪೋಪಿನ ಬಂದಾಗ ಮೇರು ಪೂರ ಜ್ಞಾನಿ ಬ್ರಾಹ್ಮಣ ಆಯ್ನಾರು ದಾದ ಮಲ್ಪೇರು ಅರಿಗೆ ಪೂರ ಬುದ್ಧಿವಾದ ಕೊರ್ಪೇರು ಪಂಡ ನೆಟ್ಟು ನಮ್ಮ ತೆರಿಯುಲಿ ಸಜ್ಜನಗಲ ನಮ್ಮ ಸಂಗೋ ಬತ್ತನ್ನ ಅಗಲ ಜ್ಞಾನನು ಪನ್ಪಿನ ಕೇಂದು ನಮ್ಮಲ್ಲ ದಾದ ಮಲ್ಪೇರು ಒಂದು ಅಯಸ್ಕಾಂತದ ಲಕ್ಕ ಅಗಲ್ ನಮ್ಮಲ್ಲ ದಾದ ಮಲ್ಪೇರು ಎಡ್ಡೆ ಮಲ್ಪೇರು ನಮ್ಮ ದುರ್ಜನ ಇತ್ತಿನಗಳು ಸಜ್ಜನ ಅಪ ಇತ್ತೆ ಮೇರ್ ದಾದಾಯರು ಗುಳಿಕ ಒಂಜಿ ಕಟುಕ ಇತ್ತಿನ ಅರ್ಲ ದಾದಾಪೇರು ಪಂಡ ಅರ್ನ ಪಾತರಕ್ಕೆ ನನ್ನ ಮನಸ್ಸು ಪರಿವರ್ತನೆ ಆಪುಡು ಸಡನ್ನ ಆರೇನು ಕೆರ್ಪಿನ ಬಡ್ದು ಬ್ರಾಹ್ಮಣನ ಕೆರ್ಪಿನ ಬಡ್ದು ಕೈ ಮುಗಿದು ದಾದ ಮಲ್ಪೇರು ಏನನ ಕ್ಷಮೆ ಮಲ್ಪಲೇ ಬಂದ್ಪೇರು. ಸಜ್ಜನ ಸಹವಾಸದ ಮಹಿಮೆಯಿಂದ ಮತ್ತು ಹರಿ ಸಾನ್ನಿಧ್ಯ ಮಾತ್ರದಿಂದಲೂ ಪಾಪವನ್ನು ಕಳೆದುಕೊಂಡು
ಲುಬ್ಧಕನು ಪಶ್ಚಾತ್ತಾಪ ಪಡುತ್ತಾ ಹೀಗೆ ಮಾತನಾಡಿದನು. ಇತ್ತೆ ಸಜ್ಜನರ ಸಹವಾಸ ಅಂಚನೆ ಆರು ಒಡೆ ಬೈದಿನಿ, ದೇವಸ್ಥಾನ ಬೈದಿನಿ, ದೇವರನ ಸನ್ನಿಧಾನಡು ಇತ್ತಿನ ಆ ಬ್ರಾಹ್ಮಣನ ಕೆರ್ರೆ ಬಂದು ಬತ್ತೇರು, ಬ್ರಾಹ್ಮಣನ ಆ ಸ್ಪರ್ಶಡು ಅರ್ನ ಸಂಗಡು ಅರ್ನ ಪಾತೆರಕ್ಕೆಂದು ಅರ್ಧ ಆದ ಪೇರು ಅರ್ಧ ಪಾಪ ಪೋದು ಒಂತೆ ಪಾಪ ಪೋದು ಜ್ಞಾನ ಬತ್ತದು ಅರು ಪಶ್ಚಾತ್ತಾಪ ಮಲ್ಪೇರು. ಬ್ರಾಹ್ಮಣ ವರೇನೆ, ನಾನು ಅತ್ಯಧಿಕವಾದ ಪಾಪಕೃತ್ಯಗಳನ್ನು ಮಾಡಿರುತ್ತೇನೆ, ಅವುಗಳೆಲ್ಲವೂ ನಿನ್ನ ದರ್ಶನದಿಂದ ನಷ್ಟವಾದವು. ಬ್ರಾಹ್ಮಣರೇ, ನಾನು ಇದ್ದ ಮುಟ್ಟ ಮಸ್ತ್ ಪಾಪದ ಕೆಲಸ ಮಲ್ತೆ, ಇರ್ನ ದರ್ಶನಡು ಎನ್ನ ಪಾಪವಂತೆ ಪೋಂಡು ನಷ್ಟ ಆಂಡು. ಅಯ್ಯೋ, ನಾನು ಪಾಪ ಬುದ್ಧಿಯು, ಎನ್ನ ಬುದ್ಧಿಯೇ ಪಾಪದ ಕೆಲಸದ, ಯಾನ್ ಪ್ರತಿದಿನಲ ಮಲಮಲ್ಲ ಪಾಪ ಮಲ್ತೊಂದಿತ್ತೆ. ಐಕೋಸ್ಕರ ಈ ಎನ್ನ ದುಮ್ಮು ಮಲ್ದಿನ ಪಾಪ ಪರಿಹಾರ ಅವಡಂಡ ಎಂಚ ಐಕೊಂಜಿ ಉಪಾಯ ಕೊರ್ಲೆ ಪ್ರಭುವೇ, ಯಾರನ್ನು ಶರಣು ಹೊಂದಲಿ. ಬ್ರಾಹ್ಮಣರೇ, ಯಾನ್ ಇರೇನು ಶರಣ ಅವಲಿ, ಯಾನ್ ಮಲ್ದಿನ ಪಾಪಗು ಪೋಡಾಂಡ ಯಾನ್ ಇರಿಗೂ ಪ್ರಾರ್ಥನೆ ಮಲ್ಪಡು. ಹಿಂದಿನ ಜನ್ಮಗಳಲ್ಲಿ ಗಳಿಸಿದ ಪಾಪಗಳಿಂದ ಬೇಡನ ಜನ್ಮವು ಬಂದಿತು. ಈ ಜನ್ಮದಲ್ಲಿಯೂ ಪಾಪ ರಾಶಿಯನ್ನು ಗಳಿಸುವುದರಿಂದ ನನಗೆ ಯಾವ ಗತಿ ಆಗುವುದೋ ತಿಳಿಯದು. ಇತ್ಯಾರು ಹಂಟರ್ ಪನ್ಪೆರು, ಕಟುಕ ಪನ್ಪೆರು, ಗುಳಿಕ ಪನ್ಪಿನ ಕಟುಕ ಅರ್ಧಾದ ಪನ್ಪೆರು, ಯಾನ್ ದುಂಬುದ ಜನ್ಮಡ್ಲ ಪಾಪ ಮಲ್ದಿಪ್ಪೆ, ಐಕೋಸ್ಕರ ಯಾನ್ ಕಟುಕ ಜನ್ಮಡು ಬತ್ತೆ, ಹಂಟರ್ನ ಜನ್ಮಡು ಬತ್ತೆ. ಐಕೋಸ್ಕರ ನಾನು ಪ್ರತಿ ಒಂಜಿಲ ಏನು ತೊಂದರೆ ಕೊರೊಂದಿಲ್ಲ, ಪರ ವಸ್ತುನು ಲಕ್ಕ ಹೊಂದಿಲ್ಲ, ದೇವರ್ನ ಆ ವಸ್ತುನ ಲಕ್ಕವನ ಪ್ರಾಣಿ ಪುರ ಹಿಂಸೆ ಮಲ್ಪುನ ಎನ್ನ ದುಂಬುದ ಜನ್ಮದ ಪಾಪಗೋಸ್ಕರನೇ ಯಾನ್ ಈ ಒಂಜಿ ಬೇಟೆಗಾರನ ಮಗೆಯಾದ ಪುಟಿಯೆ ಬೇಟೆಗಾರ ಆಯೆ. ಇತ್ತೆ ನನ್ನ ಈತಿ ಅನ್ಪುರ ಬೇಟೆಗಾರ ಆದು ಆ ಕಟುಕ ಆದು ಈತು ಪುರ ಪಾಪದ ಕೆಲಸ ಮಲ್ತೆ, ನನ್ನ ಎಂಕು ಪಿರ ಈ ಪಾಪದ ಒಂದೇಟು ನೆಕ್ಸ್ಟ್ ಜನ್ಮ ದೇವರು ದಾದ ಕೊರ್ಪೆರೋ, ನೆಕ್ಸ್ಟ್ ಜನ್ಮ ಎನ್ನ ವಾ ಗತಿ ಆಪುಡೋ ಎಂಕು ತೆರಿವುಚಿ. ಅಯ್ಯೋ, ನನ್ನ ಆಯುಸ್ಸು ಬೇಗ ಕ್ಷೀಣವಾಗುವುದು. ಯಾನ್ ಇತ್ತೆ ಎನ್ನ ಪೂರ ಜನ್ಮನು ಈ ಕಟುಕನ ದೇಹ ಪಸಂದು ಯಾನ್ ಮಸ್ತ್ ಎನ್ನ ಜೀವನ ವ್ಯರ್ಥ ಮಲ್ತೆ. ಯಾನಿತ್ತೆ ಪರಬೆ ಆವೊಂದಿಲ್ಲ, ಎನ್ನ ದೇಹ ಕ್ಷೀಣ ಆವೊಂದುಂಡು, ಯಾನಿದ್ದ ಮುಟ್ಟ ಮಸ್ತ್ ಪಾಪ ಮಲ್ತದ ಆಂಡು. ಐಕೋಸ್ಕರ ಇವುಗಳಿಗೆ ಪ್ರತಿಕಾರವು ನನ್ನಿಂದ ಆಚರಿಸಲ್ಪಟ್ಟಿಲ್ಲ. ನೆಕ್ಕದಾದ ಪ್ರತಿಕಾರ ಬಂದೆ ಎಂಕ ಗೊತ್ತಾವೊಂದಿಜ್ಜಿ. ನನ್ನ ಎನ್ನ ದುಂಬದ ಜನ್ಮ ದಾದ ಆಪುಡು, ದುಂಬದ ಜನ್ಮ ಎಂಕ ದೇವರು ದಾದ ಕೊರ್ಪೆರೋ. ಅಯ್ಯೋ, ಎನ್ನ ದಾದ ಗತಿಯ ಬಂದಾರು ಅಲ್ಪ ಆ ಬ್ರಾಹ್ಮಣಗೆ ಶರಣಾಪೆರು ಗುಳಿಗ ಪನ್ಪಿನ ಕಟುಕ. ಅಯ್ಯೋ, 106 ಪಾಪಗಳನ್ನು ಮಾಡಿ ಪಾಪಿಷ್ಟನಾಗಿರುವ ನನ್ನನ್ನು ವಿಧಿಯು ಪುನಃ ಏಕೆ ಸೃಷ್ಟಿಸಿತು ಭಗವಂತ. ಅಯ್ಯ, ಯಾನ್ ಈತು ಪಾಪ ಮಲ್ತದು ದುಂಬದ ಜನ್ಮಡು ಪಾಪ ಮಲ್ತದು ಪಿರ ಏನನು ಕಟುಕ ಜನ್ಮ ದೇಗ ದೇವರು ಕೊರಿಯರು. ಈ ಕಟುಕ ಜನ್ಮಡ್ಲ ಪಿರ ಯಾನು ಈತು ಪಾಪ ಮಲ್ತೊಂದುಲ್ಲ, ದೇವರು ಏನನು ಪಿರ ದೇಗ ಇಂಚ ಸೃಷ್ಟಿ ಮಲ್ತೆರು. ಭಯಂಕರ ಪಾಪ ಮಾಡಿರೋ ನಾನು ಅದರ ಫಲಗಳನ್ನು ಎಷ್ಟು ಜನ್ಮಗಳಲ್ಲಿ ಹೇಗೆ ಅನುಭವಿಸಬೇಕು. ಈತಿಯನ್ ಪಾಪ ಮಲ್ತೆ ಈ ಪಾಪದ ಪರಿಹಾರ ಅವಡಂಡ ಯಾ ನನ ಏತು ಜನ್ಮದೆಪ್ಪಡು, ಆ ಜನ್ಮದೆತ್ತು ಯಾನು ಆ ಪಾಪನು ಏತು ಸರ್ತಿ ಎಂಕು ಅನುಭವ ಮಲ್ಪಡೋ, ಏತು ಎಂಕು ದುಃಖ ಬರ್ಪುಡೋ ಬಂದರಿಗೂ ಇತ್ತೆ ಮಸ್ತ್ ಅದಾಪುಡು ಬೇಜಾರಾಪುಡು. ಈ ಪ್ರಕಾರ ತನ್ನನ್ನು ತಾನೇ ದೂಷಣೆ ಮಾಡುತ್ತಾ ಅಂಚ ಆರು ಮಸ್ತ್ ಬೇಜಾರಾದ ಗುಳಿಕ ಕಟುಕ ಆರು ಬ್ರಾಹ್ಮಣನ ಎದುರು ಬಂದು ತನ್ನನ್ನು ತಾನೇ ತಾದು ಮಲ್ತೊಂದುಲ್ಲೆರು ಮನಸ್ತಾಪ ಮಲ್ತೊಂದು ಅಗ್ನಿಯಿಂದ ದಹಿಸಲ್ಪಟ್ಟವನಾಗಿ ತಕ್ಷಣದಲ್ಲಿ ಮೃತನಾದನು. ಮಸ್ತ್ ಬೇಜಾರಾದು ಉಲಾಡು ಅರೆಗೆ ವಸ್ತು ದುಃಖ ಬತ್ತದು ಅಡೆಗೆ ಆರು ಸೈಪೇರು. ಮಹಾಬುದ್ಧಿಶಾಲಿಯಾದ ಉತ್ತಕನು ಸತ್ತು ಬಿದ್ದ ಆ ಬೇಡನನ್ನು ನೋಡಿ ದಯಾಪರುಷನಾಗಿ ವಿಷ್ಣು ಪಾದೋದಕದಿಂದ ಅವನಿಗೆ ಅಭಿಷೇಕ ಮಾಡಿದನು. ಈತು ಆರು ಬೇಜಾರ್ಡು ಮಸ್ತ್ ಟೆನ್ಷನ್ಡು ಉಲಾಡು ಆ ಪಾಪದ ಎನ್ನದು ಆ ತೂತಲಕ್ಕ ಅಲ್ಪನೆ ಅರ್ಧಾದಾಯರು ಸೈತ್ ಪೋಯರು. ಗುಳಿಕ ಪನ್ಪಿನ ತೂನೆಂತೂದು ಮಹಾಬುದ್ಧಿಶಾಲಿ ಆಯ್ನ ಉತ್ತಕ ಪನ್ಪಿನ ಬ್ರಾಹ್ಮಣ ಅಲ್ಪ ಇತ್ತಿನಾರು ಆದ ಮಲ್ಪೇರು. ಆ ಕಟುಕನ ಮಿತ್ತು ದೇವರಿಗೂ ವಿಷ್ಣು ಭಗವಂತ ಬರೀಟೆ ದೇವಸ್ಥಾನ ಇತ್ತಿನ ದೇವರನ್ನ ಅಭಿಷೇಕ ಮಲ್ದಿನ ಅರ್ನ ಪಾದದ ನೀರಿನ ಕಂತು ಅರೆನ ದಾದ ಮಲ್ಪೇರು ಮೀಪಾಯರು. ಸೈದಿನ ಗುಳಿಕನು ದೇವರನ್ನ ಆ ಉದಕೊಡು ಪಾದ ಉದಕ ಮಲ್ದಿನ ನೀರಿಡು ಬತ್ತಾರೇನು ಮೀಪಾವೇರು.
ವಿಷ್ಣು ಪಾದದ ಸ್ಪರ್ಶ ಮಾತ್ರದಿಂದ ಬೇಡನು ತನ್ನ ಪಾಪಗಳನ್ನು ಹೋಗಲಾಡಿಸಿಕೊಂಡು ಅಲ್ಲಿಯೇ ಲಭಿಸಿದ ದಿವ್ಯವಾದ ವಿಮಾನವನ್ನು ಹತ್ತಿ ಕುಳಿತು ಉತ್ತಕ್ಕ ಮುನಿಯೊಡನೆ ಹೀಗೆ ಮಾತನಾಡಿದನು. ಏಪ ದೇವರನ್ನ ಆ ವಿಷ್ಣು ಭಗವಂತನ ಪಾದದ ಉದಕದ ನೀರುಡು ಉದಕ ಪಂಡ ನೀರುಡು ಆರು ಬ್ರಾಹ್ಮಣ ಏಪ ಮೀಪಾಯರೋ ಅರ್ನ ದೇಹದಾದಂಡು ಪೂರ ಅರ್ನ ದೇಹಡಿತ್ತಿನ ಪೂರ ಪಾಪ ಪೋದು ಅರೆನ್ ಲೆಸನ್ ಪೋರ ಏರ್ ಬತ್ತಿರು ವಿಷ್ಣು ದೂತರು ಬತ್ತಿರು ವಿಮಾನ ಅಲ್ಪ ಎದುಡು ಬತ್ತನು. ವಿಷ್ಣು ದೂತರು ವಿಮಾನಡು ಅರೆನ್ ಲೆಸನ್ ಪೋನಾಗ ಆರು ಗುಳಿಕ ದಾದ ಮಲ್ಪೆರು ಮೆರೆಗು ಬ್ರಾಹ್ಮಣಗು ಕೈ ಮುಗಿದು ಬಂದ್ಪೆರು. ಸಮೀಚೀನ ವೃತಾನುಷ್ಠಾನ ಮಾಡಿದ ಮುನಿವರಿಯನಾದ ಉತ್ತಕ್ಕನೆ, ನಿನ್ನ ಅನುಗ್ರಹದಿಂದ ಮಹಾಪಾಪಗಳೆಂಬ ಬಂಧನದ ದೆಸೆಯಿಂದ ಮುಕ್ತನಾದ್ರು ನೀನೇ ನನಗೆ ಗುರು. ಅರ ಕೈ ಮುಗಿವೆರು ಬ್ರಾಹ್ಮಣರ ಇರೇನು ಕೆರ್ರೆ ಪನ್ಯಾನ್ ಬೈದಿತ್ತೆ ಇರ್ನ ಸಂಗಡು ಮುನಿಶ್ರೇಷ್ಠವಾಯನ ಬ್ರಾಹ್ಮಣರ ಇರ್ನ ಸಂಗಡು ಇರ್ನ ಅನುಗ್ರಹಡು ಎನ್ನ ಪಾಪ ಪೂರ ಪೋದು ಈ ಪಾಪದ ಬಂಧನಡ ಯಾನ್ ಮುಕ್ತಾಯ ಇರೇ ಎನ್ನ ಗುರು ಪಂಡ ಆ ಗುರುನಗಳಿಗೆ ಮಾತ್ರ ನಮ್ಮನ್ನು ಈ ಸಂಸಾರ ಬಂಧನ ಮುಕ್ತ ಮಲ್ಪುನ ಶಕ್ತಿ ಪುನು ನೆಂಚ ಪಂಡ ನಮ್ಮ ಇತ್ತೆ ಈ ಇಸ್ಕಾನ್ ಟೆಂಪಲ್ದ ಪರವಾದ ನಮ್ಮ ಬೊಯ್ದ ಇಸ್ಕಾನ್ ಟೆಂಪಲ್ದ ನಮ್ಮ ಶಿಕ್ಷಾ ಗುರು ಆಯ್ನ ನಾಮನಿಷ್ಠದಾಸ್ ಪ್ರಭುಜಿ ಅಂಚನೆ ಅರ್ನ ಮುಖಾಂತರ ನಮಗೆ ತಿಕ್ಕಿದಿನ ಕೃಷ್ಣದಾಸ್ ಪ್ರಭುಜಿನ ಮುಖಾಂತರ ನಮಗೆ ಜ್ಞಾನಗೆ ತಂದು ನಮ್ಮ ಇತ್ತಿನ ದಾದೆ ಮಲ್ಪುಲಿ ಅಗಳು ನಮಗೆ ಸರಿಯಾಯನ ತಾದಿತ್ತು ಜಪ್ಪವೇರು ಅವೇನು ಪುರ ನಮಕ್ಕೇಂದು ನಮ್ಮ ಪಾಪ ಪುರ ನಷ್ಟ ಅವರಿಗೆ ಸಾಧ್ಯ ಪಂಡ ಗುರುನ ಮುಖಾಂತರ ಮಾತ್ರ ನಮ್ಮ ಈ ಪಾಪ ಮುಕ್ತ ಅದು ನಮಗೆ ದೇವರನ ಲೋಕಕ್ಕೆ ಪೋರೆಗೂ ಸಾಧ್ಯ. ನಮ್ಮನೆ ನಮ್ಮದೇ ನಮ್ಮ ಪಾಪನು ದೆಪ್ಪುಗ ಪಂಡ ನಮಕ್ ಆಯ್ತು ಜ್ಞಾನ ನಿಜ್ಜಿಂಡ ಪಾಪ ದೆಪ್ಪರೆಗಳು ನಮಗೆ ಗೊತ್ತಾಪುಚಿ. ಪಾಪ ದೆಪ್ಪೋಡ ಅಂಡ ನಮ್ಮ ದೇವರನ್ನ ಆ ಇಸ್ಕಾನ್ ಟೆಂಪಲ್ದ ಗುರುನಗಲ ಶರಣ ಅಂಡ ಅಗಲ ಮುಖಾಂತರ ದೇವರನ ಗ್ರಂಥನ ನಮ್ಮ ಅರ್ಥ ತಂದು ಐಟ್ ನಮ್ಮ ಜ್ಞಾನಗೆ ತಂದು ಅಗಲ ಆಶೀರ್ವಾದಡು ನಮ್ಮ ದಾದೇಪ ಈ ಸಂಸಾರ ಸಾಗರದ್ದು ಈ ಬಂಧನಡು ನಮ್ಮ ಬಿಡುಗಡೆ ಅಪ್ಪ ಅಂಚ ಮೇರ್ ಪನ್ಪೆರು ಈರಿಯನ್ನ ಗುರು ಆತರು ದೇಪಣ್ಣ ಏನನ್ನು ಈ ಸಂಸಾರ ಬಂಧನದ್ದು ಬಿಡುಗಡೆ ಮಲ್ತಾರೆ ಇರು ಐಕೆ ನಮ್ಮ ಫಸ್ಟ್ ಮಂಗಳಾರತಿಡ್ಲೆ ನಮ್ಮ ದಾದ ಬನ್ಪ ಗುರು ಅಷ್ಟಕ ಬನ್ಪರ್ ಸಂಸಾರದಾವ ನಲಲೀಡಲೋಕ ಈ ಸಂಸಾರಡು ಯಾನು ಅಜ್ಞಾನಡು ಬೂರ್ದೆ ಏನನ್ನು ಮಿತ್ತದೆರ್ಪುಲೆ ಬಂದು ಶಿಲ ಪ್ರಭುಪಾದ ಏನ ನಮ್ಮ ಗುರುಗೂ ದಾದ ಮಲ್ಪ ನಮ್ಮ ಕೈ ಮುಗ್ಗುವ. ಮುನಿಶ್ರೇಷ್ಠನೇ, ನಿನ್ನ ಉಪದೇಶದಿಂದ ನನಗೆ ಸಂತಾಪವು ಹೋಯಿತು, ಅದರಂತೆ ಸಕಲ ಪಾಪಗಳು ಬಹು ಬೇಗ ನಷ್ಟವಾದುದು. ಹಿರಿಯನ್ನ ಗುರು ಅಂಚ ಇರ್ನ ಉಪದೇಶದ್ದು ಎನ್ನ ಸಂತಾಪ ಎನ್ನ ದುಃಖ ಪೋಂಡು ಅಂಚನೆ ಹಿರಿಯನ್ನ ಪಾಪ ಪೂರದಾದ ಮಲ್ತರ ಬೇಗನೆ ನಷ್ಟ ಮಲ್ತರ. ಮುನಿಯೇ, ನೀನು ಹರಿಪಾದ ಉದಕದಿಂದ ನನಗೆ ಅಭಿಷೇಕ ಮಾಡಿರುವುದರಿಂದ ವೈಕುಂಠಾದಿ ಸ್ಥಾನವು ಲಭಿಸುವಂತೆ ಮಾಡಿರುವೆ. ಬ್ರಾಹ್ಮಣರೇ, ಈ ಭಗವಂತನ ಪಾದದ ನೀರಿನ ಹೆಂಗ ಅಭಿಷೇಕ ಮಲ್ತಾರ ಐಕಸ್ಕರ ಯಾನ ಇತ್ತೆ ವೈಕುಂಠಗ ಪೋಂದುಲ್ಲ. ಬ್ರಾಹ್ಮಣನೇ, ಪಾಪಮಯವಾದ ಈ ಶರೀರದಿಂದ ನೀನೇ ದಾಟಿಸಿರುವೆ. ಬ್ರಾಹ್ಮಣರೇ, ಈ ಪಾಪಮಯನ ಈ ಶರೀರ ಎನ್ನ ದೇಹ ಶರೀರ ಎಂಚಾದಿತ್ತಂದು ಕಟುಕನ ರೂಪೊಡಿತದು ಆ ಪ್ರತಿಯೊಂದು ಪ್ರಾಣಿಗೂ ಹಿಂಸೆ ಕೊರೊಂದಿತ್ತಿನ ಈಯನ್ನ ಶರೀರನ ಈ ಸಂಸಾರದೇ ಬಿಡುಗಡೆ ಮಲ್ತಾರು. ಅದಕ್ಕೋಸ್ಕರ ಈರೇ ದಾದೆ ಪಂಡಿತ, ಈರೇ ವಿದ್ವಾಂಸ, ಈರಿಗಾನು ನಮಸ್ಕಾರ ಮಲ್ತೊಂದಿಲ್ಲ. ನಾನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸು ಎಂದು ಪ್ರಾರ್ಥಿಸಿದನು. ಅಂಚನ ಆ ಗುಳಿಕ ಕಟುಕದಾದ ಬಂದ್ಪೇರು ಬ್ರಾಹ್ಮಣರೇ, ಈರು ವಿದ್ವಾಂಸ, ಈರೇ ಎನ್ನ ಗುರು, ಈರಿಗೆ ನಮಸ್ಕಾರ ಮಲ್ತೊಂದಿಲ್ಲ. ಯಾನ್ ಮಲ್ತಿನ ತಪ್ಪನು ಇದು ಕ್ಷಮೆ ಕೊರ್ಲೆ ತಂದಾರು ಪ್ರಾರ್ಥನೆ ಮಲ್ಪೇರು. ಆ ಗುಳಿಕನು ಹೀಗೆ ಹೇಳಿ ದೇವ ಪುಷ್ಪಗಳಿಂದ ಮುನಿವರಿಯನನ್ನು ಪೂಜಿಸಿದವನಾಗಿ 3 ಪ್ರದಕ್ಷಿಣೆಗಳನ್ನು ಮಾಡಿ ನಮಸ್ಕಾರವನ್ನು ಮಾಡಿದನು. ಅಂಚಾರು ಗುಳಿಕ ತನ್ನ ಗುರು ಆಯ್ನ ಅರೆಗು ದಾದ ಮಲ್ಪೇರು ಮೂಜಿ ಸುತ್ತು ಬರ್ತದು, ನಮಸ್ಕಾರ ಮಲ್ತದು, ಪುಷ್ಪಕ ವಿಮಾನಡು ಕುಲ್ವೇರು. ಅನಂತರ ಸಕಲ ಏರ್ತಷ್ಟದಿಂದ ಕೂಡಿದ ವಿಮಾನದಲ್ಲಿ ಕುಳಿತು ಅಪ್ಸರ ಸ್ತ್ರೀಯರ ಸಮೂಹದಿಂದ ಕೂಡಿ ವಿಷ್ಣು ಮಂದಿರಕ್ಕೆ ತೆರಳಿದನು. ಸಕಲ ಇಷ್ಟಾರ್ಥ ನಮಗೆ ಕೊರ್ಪಿನ ಆ ವಿಮಾನಡು ಕುಲ್ಲೇರು ಅಲ್ಪ ಪಂಡ ದೇವರನ್ನ ಲೋಕ ಪೋನಾಗ ಪ್ರತಿಯೊರ್ಲೆದಾದ ಮಲ್ಪೇರು ಸ್ವಾಗತ ಮಲ್ಪೇರು. ಅಪ್ಸರನಗಳು ಪುರ ಅರೆಗೂ ಸ್ವಾಗತ ಮಲ್ಪೇರು.
ಅಡೆಗುಸಿದಾರು ವಿಷ್ಣು ದೇವಸ್ಥಾನ ವಿಷ್ಣು ಮಂದಿರಕ್ಕೆ ತೆರಳಿದ ಬಂಡ ಭಗವಂತನ ವೈಕುಂಠ ಲೋಕಕ್ಕೂ ಪೋಪೇರು. ತಪೋನಿಧಿಯಾದ ಉತ್ತಂಕನು ಇದನ್ನು ನೋಡಿ ಆಶ್ಚರ್ಯಗೊಂಡು ತಲೆಯ ಮೇಲೆ ಕೈಗಳನ್ನು ಜೋಡಿಸಿ ಲಕ್ಷ್ಮೀಪತಿಯನ್ನು ಸ್ತೋತ್ರ ಮಾಡಿದನು. ತಪೋನಿಧಿಯಾನ ಉತ್ತಂಕ ಆರೆಗೂ ಮಸ್ತ್ ಆಶ್ಚರ್ಯ ಆಪುಡು ದೇಪಂಡ ಆ ದೇವರನ ಪಾದದ ನೀರು ಪಾಡ್ದು ಅರೇನು ಆ ಗುಳಿಕನ ದೇಹನು ಆದ ಮಲ್ತಿರು ಮೀಪಾಯರು ಅದನ್ನ ಕಾರ್ದ ನೀರುಡು ಮೀಪಾನಿಗೋಸ್ಕರ ಒಮ್ಮೆ ಮಲ್ದಿನ ದುಂಬುದ ಪಾಪಪುರ ಪೋದಲಾಯ ವೈಕುಂಠ ಲೋಕ ಪೋಯತ ಪಂದು ದೇವನಾರು ಖುಷಿಯಾದ ಬ್ರಾಹ್ಮಣ ಉತ್ತಂಕ ಬ್ರಾಹ್ಮಣ ದಾದ ಮಲ್ಪೆರು ಕೈ ಮುಗಿದು ಲಕ್ಷ್ಮೀಪತಿಯಾಯನ ಭಗವಂತನ ಸ್ತೋತ್ರ ಮಲ್ಪೆರು. ಮಹಾವಿಷ್ಣು ಅವನ ಸ್ತೋತ್ರಕ್ಕೆ ಮೆಚ್ಚಿ ಉತ್ತಂಕನಿಗೆ ಉತ್ತಮ ವರವನ್ನು ಕೊಟ್ಟನು. ಭಗವಂತನ ಏಪಲ ನಮ್ಮ ಸ್ತೋತ್ರ ಮಲ್ತಂಡ ಅರ್ನ ಮಹಾತ್ಮೆನು ನಮ್ಮ ಪಂಡ ಮಹಿಮೆನು ಅರ್ನ ಗ್ಲೋರಿಫೈ ನಮ್ಮ ಮಲ್ತಂಡ ದೇವರು ಖುಷಿಯಾದ ಆದ ಮಲ್ಪೇರು ನಮಕ್ ವರ ಕೊರ್ಪೇರು ಬ್ಲೆಸ್ ಕೊರ್ಪೇರು. ಆದ್ದರಿಂದ ಅವನು ಮೋಕ್ಷರೂಪವಾದ ಉತ್ತಮ ಸ್ಥಾನವನ್ನು ಹೊಂದಿದನು. ಅಂಚ ಮೇರ್ಲ ಬ್ರಾಹ್ಮಣಲ ತಕ್ಷಣ ಉತ್ತಮ ಸ್ಥಾನಗ ಪೋಪೇರು. ಇಂತು ಶ್ರೀ ಬೃಹನ್ನಾರದೆಯ ಪುರಾಣದೊಳು ಪೂರ್ವಭಾಗ ಪ್ರಥಮ ಪಾದದಲ್ಲಿ ವಿಷ್ಣು ಮಹಾತ್ಮ ಕಥನವೆಂಬ 37ನೇ ಅಧ್ಯಾಯವು ಮುಗಿದುದು. ಹರೇ ಕೃಷ್ಣ ಮಾತ್ರೆ. ಹರೇ ಕೃಷ್ಣ ಮಾತಾಜಿ. ಹರೇ